ಸುಖದ ಪರಮಾರ್ಥ ಅವಲೋಕನ ಮಾಡಲಿಕ್ಕತ್ತೀವಿ. ಇಂದಿನ ದಿವಸ ಎತ್ತರ ಕನಸುಗಳಿಗೆ ಸಮಾನವಾಗಿರುವ ಆನಂದವು ಒಂದೇ. ಅದು ಎತ್ತರದರ ಇರಲಿ, ಕನಸಿನ ಇರಲಿ, ನಿದ್ರೆದರ ಇರಲಿ, ಆ ಎರಡೂ ಅವಸ್ಥೆಯೊಳಗೂ ಆನಂದ ಬೇರೆ ಬೇರೆಯಾಗಿ ಇದ್ದುಕೊಂಡಿಲ್ಲ, ಸಮಾನವಾಗಿನೇ ಇದ್ದುಕೊಂಡಿದೆ ಅಂತ ನಾವು ನಿನ್ನಿನ ದಿವಸ ಅವಲೋಕನ ಮಾಡ್ಕೊಂಡು ಬಂದದ್ದಾಗಿದೆ. ಇವತ್ತ ಎತ್ತರ ಕನಸುಗಳಲ್ಲಿ ತೋರುವ ಸುಖ ದುಃಖಗಳು ಒಂದರಿಂದೊಂದು ಆಗುವುದಿಲ್ಲ. ಕನಸಿನೊಳಗ ಸುಖ ಆಗೈತಿ ಅಂತ ಎತ್ತರದೊಳಗೂ ಆಗಬೇಕು ಕಂಪಲ್ಸರಿ ಅಂತ ಹೇಳೇನಿಲ್ಲ. ಅದು ಒಂದರಿಂದ ಒಂದು ಇಲ್ಲಿ ಆಗುವುದಿಲ್ಲವ ಅಂತ. ಒಂದು ಅವಸ್ಥೆಯೊಳಗೆ ಏನು ಅನುಭವ ಮಾಡಿರ್ತೇವೆ ಅದು ಆ ಅವಸ್ಥೆಗೆ ಸೀಮಿತ. ಮತ್ತೊಂದು ಅವಸ್ಥೆಯೊಳಗೂ ಅದಿರಬೇಕು ಅಂತ ನಿಯಮನೂ ಇಲ್ಲ, ಅಲ್ಲಿ ಆಗಬಾರ್ದಂತೂ ನಿಯಮ ಇಲ್ಲ. ಅದಕ್ಕೆ ಒಂದರಿಂದ ಒಂದು ಆಗುವುದಿಲ್ಲ. ಎತ್ತರದಂತೆ ಕನಸು ತನ್ನ ಕಾಲಕ್ಕೆ ಎತ್ತರವೆಂದು ತೋರುತ್ತಿರುವುದರಿಂದ ಅದನ್ನು ಸುಳ್ಳೆಂದು ಬಗೆಯುವುದು ಎತ್ತರದ ದೃಷ್ಟಿಯ ಅಭಿಮಾನವೇ ಹೊರತು ತತ್ವ ದೃಷ್ಟಿಯ ಗುರುತಲ್ಲವೆಂಬುದನ್ನು ಇಲ್ಲಿಯೂ ನೆನಪಿಡುವುದು ಒಳ್ಳೆಯದು. ಸಾಮಾನ್ಯವಾಗಿ ಕನಸಿನ ಕಲ್ಪನೆ ನಮಗೆ ಆಗದ, ಅದನ್ನ ಗೊತ್ತು ಮಾಡಿಕೊಂಡು ಅವರು ಇಲ್ಲೇ ಹೇಳ್ಕೊಂಡು ಬಂದ. ಕನಸು ಅಂದ್ರೆ ಸುಮ್ಮನೆ ಏನೇನು ತೋರ್ತತಿ, ಏನು ಪ್ರಯೋಜನ ಇಲ್ಲ. ಈಗ ಹೇಳುದು ಎತ್ತರದ ಅಭಿಮಾನ ಆದಿತ್ಯ ವಿನಃ ಆ ಕನಸು ಕಾಣುವಾಗ ಅದನ್ನು ನೀವು ಎತ್ತರದಂಗ ಅನುಭವ ಮಾಡಿರೋ, ಇದು ಕನಸು, ಇದ್ರಾಗ ಏನೈತಿ, ಕನಸಿನೊಳಗ ಕರಡಿವನ್ನ ಹೆಚ್ಚಂಗ ಇಟ್ಕೊಟ್ಟು ಇದು ಕನಸಿನ ಶರೀರ, ಕನಸಿನ ಕರಡಿ, ಕನಸಿನ ಕಾಡು, ಇದೇನು ನನಗೆ ಮಾಡಬಹುದು ಅಂತ ಅಲ್ಲಿ ನಿಲ್ತಿರೇನು? ಇಲ್ಲ. ಅದು ಬೆನ್ನು ಹಚ್ಚಿದ ಅದರಿಂದ ರಕ್ಷಣೆ, ಪ್ರಾಣ ರಕ್ಷಣೆ ಮಾಡ್ಕೋಬೇಕಂತ ಓಡ್ತೇವೆ. ಬಯಲಿಗೆ ಬಂದ್ರು ಅಂದ್ರೆ ಅಲ್ಲಿ ಜನ ಇದ್ದ ಇರ್ತಾರ, ಗದ್ದೆ ಒಳಗೆ ಕೆಲಸ ಮಾಡ್ತಿರ್ತಾರೆ, ಎಲ್ಲರೂ ಕೂಡಿ ಹೆದರ್ಸ್ತಾರ. ನೋಡೋದು ಆಲೋಚನೆ ಮಾಡಿ ಓಡ್ಲಿಕ್ಕಂತಾರಲ್ಲ, ಅಲ್ಲಿ ಅದು ಸತ್ಯನೇ. ಕನಸು ಕಾಣುವಾಗ ಇದು ಕನಸಿನ ಕರಡಿ ನನಗೇನು ಮಾಡಬೇಕು ಅಂತ ಅಲ್ಲೇ ನಿಲ್ಲುದಿಲ್ಲ ಅಲ್ಲ. ಅಲ್ಲಿನೂ ದೇಹ ರಕ್ಷಣೆಗಾಗಿ, ಪ್ರಾಣ ರಕ್ಷಣೆಗಾಗಿ ಹರಸಾಹಸ ಮಾಡ್ತಾನೆ. ಅದು ಬರೀ ಕನಸು ಅಂತ ಅಲ್ಲಿ ಗೊತ್ತಾಗಿದ್ರ ಆಮೇಲೆ ಕೊಡ್ಬೇಕಾಗಿತ್ತು. ನನ್ನ ಎತ್ತರ ನೋಡು, ಎತ್ತರದ ವಿಮಾನ ಯಾತ್ರೆ ಇರುವಾಗ ಮಾತ್ರ ಇರುತ್ತೆ. ಎತ್ತರವಾದ್ಮೇಲೆ ಅದರ ವಿಮಾನ ಕಾಣಿಸಿ ಹೋಗುತ್ತೆ ನೋಡು. ಅದರ ವಿಮಾನ, ಅದರೊಳಗಿರುವ ಸುಖ ದುಃಖಾದಿಗಳು, ಅದರೊಳಗಿರುವ ಶರೀರ ಅಂಶ, ಒಂದ್ ಅಂಶವು ಮತ್ತೊಂದು ಅವಸ್ಥೆಗೆ ಬರುವುದಿಲ್ಲ ಅಂತ ಚಿಂತನೆ ಹೇಳ್ಕೊಂಡ್ ಬಂದಾರ. ಹೆಗ್ಗುರುತು ನೋಡ್ರಿ, 5 ಹೆಗ್ಗುರುತುಗಳನ್ನು ಮಾಡ್ಯಾರ ಅವಸ್ಥಾತ್ರಯ. ಮತ್ತೆ ಕೊಡ್ಬೇಕಾಗಿತ್ತಪ್ಪ ಅದು ಕನಸು. ಸುಮ್ಮನೆ ಕರಡಿಲ್ಲ, ಕರಡಿ ತೋರ್ತತಿ, ಶರೀರ ಇಲ್ಲ, ಶರೀರ ತೋರ್ತತಿ ಅನ್ನುವ ಭಾವನೆ ಈ ಎತ್ತರದ ದೃಷ್ಟಿ ಅಭಿಮಾನಿಗಳು. ಯಥಾರ್ಥವಾಗಿ ಯಾರಿಗಾದ್ರೂ ಕನಸು ಕಾಣುವಾಗ ಇದು ಕನಸು ಅಂತ ಅನಿಸೇ ಇಲ್ಲ. ಅದು ಎತ್ತರದಂಗನ ತೋರ್ಯೋದು. ಏನ್ ಕಡಿಮೆಗೆದಲ್ಲಿ ಊಟ ಮಾಡಿದ್ರೆ ಹೊಟ್ಟೆ ತುಂಬಿಲ್ಲೋ, ನೀರು ಕುಡಿದ್ರೆ ತೃಷಿ ಅಡಿಗಿಲ್ಲೋ, ಅಥವಾ ಒಂದು ಊರಿಗೆ ನಡ್ಕೊತ ಹೋದ್ರೇನ ಆ ಊರು ಬಂದಿಲ್ಲೋ, ಎಲ್ಲಾ ಕ್ರಿಯಾಕಾರ್ಯಗಳೆಲ್ಲವೂ ತದ್ವತ್ ಎತ್ತರದಂಗನ ಜರುಗ್ಯಾವಲ್ಲಿ. ಆದರೂ ನಾವು ಅದನ್ನು ಕನಸು ಅಂತೇವಿ. ಏನ್ ಕಾರಣ? ಅದು ಕನಸು ಅಂತ ಕರೆದು ಎತ್ತರದ ವಿಮಾನದಿಂದ ಕರಿತೇವೆ. ಈ ವಿಮಾನ ಬಿಟ್ಟರೆ ಅದು ಎತ್ತರನ, ಅಲ್ಲಿ ಅನುಭವನು ಎತ್ತರದಂಗನ ಅದ. ಕನಸು
ಅನುಭವ ಮಾಡೋ ಮುಂದೆ ಎತ್ತರದಂಗನ ಅನುಭವ ಮಾಡಿ. ವ್ಯವಹಾರಿಕ ದೃಷ್ಟಿಯೊಳಗೆ ಕನಸು ಸುಳ್ಳು ಅಂತ ಅನುಭವ ಮಾಡಿದ್ದು ಸುಳ್ಳೇನ್ರಿ? ಕನಸು ತೋರುವುದೆಲ್ಲ ಸುಳ್ಳು ಅಂತ ಎತ್ತರದ ಪರಮಾತ್ಮ ಹೇಳ್ಕೋಬಹುದು. ಅಲ್ಲಿ ಅನುಭವ ಮಾಡ್ಯಾನಲ್ಲ, ಅದನ್ನ ಅಲ್ಲಗಳಿಯನ್ನು ಇಲ್ರಿಪ್ಪ ತೋರಿತ್ತು, ಏನೇನೋ ತೋರಿತ್ತು, ಏನೇನೋ ಆಯ್ತು ಅಂತ ಹೇಳ್ತಾನಲ್ಲ, ಅನುಭವ ಸುಳ್ಳಲ್ಲ. ಅನುಭವ ಕನಸನ್ನು ಅನುಭವ ಮಾಡಿದ್ವಿ, ಎತ್ತರವನ್ನು ಅನುಭವ ಮಾಡಿದ್ವಿ. ಅಲ್ಲಿ ಅನುಭವ ಮಾಡಿದವ್ರಿಗೆ ಯಾರು ಅಂತ ಯಥಾರ್ಥ ಗೊತ್ತಾದ್ರೆ ಬರೀ ಇರುವಿನ ಅರಿವಿನ ನೋಡು ಆನಂದದ ಸ್ವರೂಪದ ಭೇದ ರೂಪಗಳೇ ಅವು. ಅದು ಯಾತ್ರದಂಗಾರ ತೋರ್ಲಿ, ಕನಿಷ್ಠಂಗಾರ ತೋರ್ಲಿ, ಅದನ್ನ ಕನಸು ಅಂತ ಕಲ್ಪನೆ ಮಾಡ್ಕೊಂಡು ನಾವು ಎತ್ತರದ ಪರಮಾತ್ಮನ ಅಲ್ಲಿ ಪರಮಾತ್ಮ ಅದನ್ನ ವ್ಯವಹಾರ ಮಾಡುವಾಗ ಅದನ್ನ ಎತ್ತರ ಅಂತ ಅನುಭವ ಮಾಡ. ಅದು ಕಡಿಮೆದು, ಇದು ಹೆಚ್ಚಿಂದು, ಇದು ಪೂರ್ಣ ಇರ್ತದೆ. ಎತ್ತರದೊಳಗೆ ಪೂರ್ಣ ಇರ್ತದೆ. ಇಲ್ಲಿ ಪ್ರಮಾತೃ ಮತ್ತು ಕರ್ತೃದಿಂದ ಒಳಗೂಡಿರ್ತದ. ಅಲ್ಲಿ ಬರೀ 17 ತತ್ವದಿಂದ ಕೂಡಿಕೊಂಡೈತಿ ಅಂತ ಈ ಎತ್ತರದ ಬುದ್ಧಿ ಅಥವಾ ಎತ್ತರದ ಪ್ರಮಾತ್ರನ ಕಲ್ಪನಾ ಮಾಡ್ಕೊಂಡ. ಅಲ್ಲಿನೂ ಯಾವ ತತ್ವವನ್ನು ಕಡಿಮೆ ಇಲ್ಲ. ಸ್ವಪ್ನಸ್ಥಾನೋ ಅಂತಃಪ್ರಜ್ಞಾ ಸಪ್ತಾಂಗ ಏಕೋನವಿಂಶತಿ ಮುಖ ಪ್ರವಿವಕ್ತ ಭುಕ್ ತೈಜಸೋ ದ್ವಿತೀಯ ಪಾದ ಅಂತ ಹೇಳ್ಕೊತಾವಲ್ಲ ನೋಡ್ರಿ. ತೈಜಸ ಪಾಂಡೋಪನಿಷತ್ತು ನೋಡಿದ್ರೆ ಪರಿಪೂರ್ಣವಾಗಿ ಎಲ್ಲಿನೂ ಪೂರ್ಣ 19 ಮುಖ ಅದಾವ, 7 ಅಂಗಗಳಿಂದ ಕೂಡೈತಿ. ಯಾತ್ರೆ ಯಾಗದ ತದ್ವತ್ ಆಗದ ಅಲ್ಲಿ. ಅದು ಸೂಕ್ಷ್ಮ ಅಂತ ಹೇಳ್ಕೊಂಡಾರ. ಇದು ಅದು ಅಂತಃಪ್ರಜ್ಞೆ ಅಂತ ಹೇಳ್ಕೊಂಡ್ರೆ, ಇದು ಬಹಿರ್ಪ್ರಜ್ಞೆ ಅಂತ ಹೇಳ್ಕೊಂಡ್ರ. ಅಲ್ಲಿ ಅದು ಅಂತಃಪ್ರಜ್ಞೆ ಅದೊಳಗ ತೋರಾಕತತಿ ಅಂತೇಳಿ ಅನಿಸಿಲ್ಲ. ಅನುಭವಕ್ಕ ವ್ಯತ್ಯಾಸ, ಇದು ಕಲ್ಪಿಸಿಕೊಂಡಿರೋದು ವ್ಯತ್ಯಾಸ. ಕನಸು ಒಳಗ ತೋರ್ತತಿ. ಈ ಎತ್ತರದ ಪರಮಾತ್ಮವಿನ ಕಲ್ಪನೆ ಅದು ಒಳಗ ತೋರ್ತತಿ ಅಂದ್ರೆ ಅಲ್ಲಿ ದೇಶ ಕಾಲ ಎಲ್ಲವೂ ಪರಿಪೂರ್ಣದಿಂದನ ತೋರಿತು. ಆದ್ರೂ ಎತ್ತರಕ್ಕೆ ಕಟ್ಟು ಬಿದ್ದು ಎತ್ತರದ ವಿಮಾನದಿಂದ ಅದನ್ನು ನೋಡಿದ್ರೆ ಅದು ಬರೇ ಸುಮ್ಮನ ತೋರ್ತತಿ ಅಂತ ಇವ ಹೇಳ್ಕೊತ. ಇವ್ ಹೇಳ್ಕೊಂಡಂಗಿರ್ಬೇಕಲ್ಲ. ಅಲ್ಲಿ 19 ಮುಖಗಳಿಂದ ಪೂರ್ಣ, ಬರೀ 17 ಮುಖಗಳಿಂದ ನೋಡಿಲ್ಲ. ಅಲ್ಲಿ 17 ತತ್ವದಿಂದ ಇಲ್ಲ. ಅಲ್ಲಿ ಅದಕ್ಕೆ ಅನುಭವವನ್ನ ಅನುಸರಿಸಿಕೊಂಡು ಹಿಡಿಯುವುದು ಅಥವಾ ಸಾಕ್ಷ್ಯಾನುಭವದೊಳಗೆ ನಿಂತು ನೋಡುವ ಯುಕ್ತಿ ಗೊತ್ತಾಗುವ ಪರ್ಯಂತರ ಕನಸ. ಅದನ್ನ ನಾವ್ ಏನ್ ಮಾಡಿದ್ರು ನೋಡಿರಿ, ಎತ್ತರದ ಪರಮಾತ್ಮ ಅದನ್ನ ಕನಸು ಅಂತ ಕಾಲ. ಆ ಕನಸಿನ ಪರಮಾತ್ಮ ಈ ಎತ್ತರದ ಅಂಗ ಇಲ್ಲವೂ ನನಗಂತಾನ. ಯಾಕಂದ್ರೆ ಅದು ಎತ್ತರ ಅಂತ ಅನುಭವ ಮಾಡೋ ಮುಂದೆ ಇನ್ನೊಂದು ಎತ್ತರದ ಕಲ್ಪನೆ ಯಾರಿಗೆ ಬರುತ್ತೆ? ಈಗ ನಾವು ಎತ್ತರದಾಗ ಇದೇವಲ್ಲ, ಇನ್ನೊಂದು ಎತ್ತರ ಐತ್ರಿ ನನಗ ಅಂತ ಏನಾರ ಅಂದೇವನ್ನ. ಎತ್ತರ ಕಡಿ ಹೊಡಿಯದೇ ಇರುತ್ತೆ. ಅನುಭವ ಕೈ ಬಿಟ್ಟು ಏನೇನೋ ಕಲ್ಪನೆಗಳನ್ನು ಮಾಡಿಕೊಂಡು ಈ ಬುದ್ಧಿ ಕಲ್ಪನೆ ಪರಮಾತ್ಮವಿನ ವಿಮಾನದಿಂದ ಒಳಗೂಡಿ ಅದು ಎತ್ತರದ್ದು. ಇದು ಎತ್ತರ ಪರಮಾತ್ಮ, ಅದು ಕನಸಿನ ಪರಮಾತ್ಮ ಅಂತ ಭೇದ ಹೆಂಗ ನಿರ್ಣಯ ಮಾಡ್ಯಾರಿ? ಪ್ರಮಾಣ ಏನದ ಅದಕ್ಕೆ? ಅನುಭಾವಿಗಳಿಗೆ ಯಾವುದು ಎತ್ತರ ಪರಮಾತ್ಮ, ಯಾವುದು ಕನಸಿನ ಪರಮಾತ್ಮ ಅಂತ ಅವರು ನಿರ್ಣಯ ಮಾಡ್ಕೊಳ್ಳೋದಿಲ್ಲ. ಈ ಪರಮಾತ್ಮವಿನ ಶುದ್ಧಿ ಅವ್ರಿಗೆ ಗೊತ್ತಾಗಿರ್ತದೆ. ಸಾಕ್ಷ್ಯಾನುಭವದೊಳಗೆ ನಿಂತಹ ಅನುಭಾವಿಗಳಿಗೆ
ಹತ್ತಿರದ ಪರಮಾತ್ರು ಅದು ಕನಸಿನ ಪರಮಾತ್ರು ಅಂತ ಚಿನ್ನನ ಭೇದನ ಗೊತ್ತಾಗೋದಿಲ್ಲ. ಅಭಿಮಾನ ಯಾಕೆ ಮಾಡ್ಬೇಕು ನಾವಿಲ್ಲಿ? ಆದ್ದರಿಂದ ಅದು ಕನಸು ತನ್ನ ಕಾಲಕ್ಕೆ ಎತ್ತರವೆಂದೇ ತೋರುತ್ತಿರುವುದರಿಂದ ಅದನ್ನು ಸುಳ್ಳೆಂದು ಬಗೆಯುವುದು ಎತ್ತರದೃಷ್ಟಿಯ ಅಭಿಮಾನವೇ ಹೊರತು ತತ್ವದೃಷ್ಟಿಯ ಗುರುತಲ್ಲವೆಂಬುದನ್ನು ಇಲ್ಲಿಯೂ ನೆನಪಿಡುವುದು ಒಳ್ಳೆಯದು. ನೋಡ್ರಿ, ಕನಸು ಅನ್ನೋ ಶಬ್ದ ಈ ಎತ್ತರದ ಬುದ್ಧಿ ಮತ್ತು ಪರಮಾತ್ಮವಿನ ಕಲ್ಪನೆ. ಎತ್ತರದಲ್ಲಿ ನಾವು ಪಟ್ಟ ಸುಖಗಳಾಗಲಿ ದುಃಖಗಳಾಗಲಿ ಕನಸಿಗೆ ಬರುವುದೆಂಬ ನಿಯಮವಿಲ್ಲ. ಎತ್ತರದೊಳಗೆ ಸುಖ ದುಃಖಾದಿಗಳನ್ನು ಅನುಭವ ಮಾಡ್ತೀವಲ್ಲ, ಅವು ಯಾವಾದರೂ ಕನಸಿಗೆ ಬರ್ತವೇನೋ? ಮತ್ತ ಕನಸಿನೊಳಗೆ ಸುಖ ದುಃಖಾದಿಗಳನ್ನು ಅನುಭವ ಮಾಡಿರ್ತೀವಲ್ಲ, ಅವು ಏನಾದ್ರೂ ಎಚ್ಚರಿಕೆ ಬರ್ತವೇನೋ? ಯಾರ ಅನುಭವದೊಳಗೆ ಅವು ಬಂದದ್ದು ಅವರಿಪ್ಪ? ಇದು ಅವಸ್ಥೆಗಳು ಪರಮಾರ್ಥದ ಒಂದು ಬಗೆಯ ತೋರಿಕೆಗಳು ಯಥಾರ್ಥವಾಗಿ. ಅದಕ್ಕೆಲ್ಲ ಹಿಂದೆ ಹೇಳ್ಕೊತ ಬಂದಾರೆ. ಅವು ಯಾಕೆ ಹೆಂಗ ತೋರಿದು? ಚೈತನ್ಯ ಆಭಾಸದಿಂದೊಡಗೂಡಿ ತೋರಿರುವ ಈ ಅವಸ್ಥೆಗಳು ಯಥಾರ್ಥವಾಗಿ ಒಂದು ಬಗೆಯ ತೋರಿಕೆವು, ಪರಮಾರ್ಥದ ಒಂದು ಬಗೆಯ ತೋರಿಕೆ. ಅಭಿಮಾನ ಯಾಕೆ ಮಾಡಬೇಕು? ಅದು ತೋರ್ತದ, ಅದು ತೋರ್ತದ. ಅಭಿಮಾನ ಯಾಕೆ? ಅಭಿಮಾನ ಮಾಡೋದ್ರಿಂದ ಪ್ರಯೋಜನ ಐತಿ? ಯಥಾರ್ಥ ತತ್ವ ಬಿಟ್ಟು ಕೈ ಬಿಟ್ಟು ಬಿಡ್ತೇವೆ ಅಲ್ವಾ? ಎತ್ತರದಲ್ಲಿ ನಾವು ಪಟ್ಟ ಸುಖಗಳಾಗಲಿ ದುಃಖಗಳಾಗಲಿ ಕನಸಿಗೆ ಬರುವುವೆಂಬ ನಿಯಮವಿಲ್ಲ. ಕನಸಿನ ಸುಖಗಳಾಗಲಿ ದುಃಖಗಳಾಗಲಿ ಎತ್ತರಕ್ಕೆ ಬರುವುದೆಂಬ ನಿಯಮವೂ ಇಲ್ಲ. ಈ ಎತ್ತರದ ಅವಸ್ಥೆ ಒಂದು ಸೂಜಿ ಮಣಿನೂ ಕೂಡ ಕನಸಿಗೆ ಪ್ರಯೋಜನ ಇಲ್ಲ. ಕನಸಿನೊಳಗಿರುವಂತಹ ವಸ್ತುಗಳು ಯಾವ ಎತ್ತರದ ಅವಸ್ಥೆಗೆ ಪ್ರಯೋಜನ ಹೊಂದಿಲ್ಲ. ಎತ್ತರದಲ್ಲಿ ಮೃಷ್ಟಾನ್ನವನ್ನು ಹೊಟ್ಟೆ ಬಿರಿಯ ಉಂಡವನಿಗೆ ಕನಸಿನಲ್ಲಿ ಬಹುದಿನಗಳಿಂದ ಉಪವಾಸ ಮಾಡಿರುವಂತೆ ಸಂಕಟವಾಗಬಹುದು. ಎತ್ತರದೊಳಗೆ ಹೊಟ್ಟೆ ತುಂಬ ಊಟ ಮಾಡಿ, ಅದು ಮೃಷ್ಟಾನ್ನ ಊಟ ಮಾಡಿ ಮಲ್ಕೊಂಡಿರ್ತಾನೆ. ಅವಾಗ ಕನಸಾಗ್ತದೆ, ಏ ಮರಯ್ಯ 3-4 ದಿನದಿಂದ ಉಪವಾಸ ಇದ್ದೇನೋ, ಹಸಿವಾಗಿ ಬಿಟ್ಟತಿ, ಸಂಕಟ ಆಗ್ಲಿಕ್ಕತ್ತತಿ, ಏನಾದ್ರ ಮಾಡಿ ಕಡೀಕ ಭಿಕ್ಷಾಟನೆ ಮಾಡಿದ್ರು ಜನಕ ಮಹಾರಾಜಿಗೆ ಬಿದ್ದಿರ್ತಲ್ಲ ಕನಸು. ನೋಡ, ಅವ ಜ್ಞಾನಿ ಅನುಭಾವಿ, ಇದ್ರಾಗ ಯಾವುದು ಖರೆ ಅಂತ ವಿವೇಕ ಮಾಡಕತ್ತ. ನಾನು ರಾಜ ಇದ್ದದ್ದು ಖರೇನು, ನಾವ ಅದು ಕನಸು ಬಿಡು, ಕನಸಿಂದ ಯಾರು ಆರೋಪ ಮಾಡ್ಕೊಡ್ತಾರೆ? ಕನಸದು. ನನ್ಗಿಷ್ಟೆಲ್ಲ ಸೌಕರ್ಯದವು, ನಾ ಯಾಕೆ ಭಿಕ್ಷಾ ಬಿಡ್ಲಿ ಅಂತ. ಆದ್ರೆ ಅವ ಜನಕ ಮಹಾರಾಜ ಮಾಡಲಿಲ್ಲ. ಏನಯ್ಯ, ನಾನು ಇಷ್ಟೊತ್ತಿನ ಪರ್ಯಂತರ ಪ್ರಾಣ ಹೋಗುವಷ್ಟು ಹಸಿವೆ ಆಗಿತ್ತು, ಅದನ್ನು ತಡ್ಕೋಲಾರದಕ್ಕೆ ಭಿಕ್ಷಾಟನೆ ಮಾಡಿ ಪಟ್ಟಿ ತುಂಬಿಸ್ಕೋಬೇಕಂತ ಚೆಕ್ ಹಾಕಿಸ್ಕೊಂಡು ಬಂದು, ಅದೆಲ್ಲ ಕತೆ ಗೊತ್ತು ನಿಮಗೆ. ಅದು ಯಾಕೆ ಇನ್ನು ಅದು ಸತ್ಯನೋ ಇದು ಸತ್ಯನೋ ಅಂತ ಜಿಜ್ಞಾಸಕ್ಕೆ ಯಾಕೆ ಬಿದ್ದ? ನೋಡು, ಅದು ತೋರುವಾಗ ಅದು ಸತ್ಯ, ಇದು ತೋರುವಾಗ ಇದು ಸತ್ಯ ಅಂತ ತಿಳಿದು ಅವ ಜಿಜ್ಞಾಸಕ್ಕೆ ಬಿದ್ದ. ಅವ ಅದಕ್ಕೆ ಕನಸು ಅನ್ಲಿಲ್ಲ. ಯಾವ್ದಾರ ವಿಮಾನ ಇಟ್ಕೊಂಡವಲ್ಲೇ, ಏನು ಎತ್ತರದ ಪರಮಾತ್ಮವಿನ ವಿಮಾನ ಇಟ್ಕೊಂಡ ಅಥವಾ ಕನಸಿನ ಪರಮಾತ್ಮವಿನ ವಿಮಾನ ಇಟ್ಕೊಂಡ, ಅವ ವಿಮಾನ ಇಡ್ಲಿಲ್ಲ. ಸಾಕ್ಷಿ ಅನುಭವದಿಂದೊಡಗೂಡಿ ಅಲ್ಲಿ ತೋರಿಯದಲ್ಲ, ಏನದು ಸತ್ಯನೋ ಇದು ಸತ್ಯನೋ. ಅದಕ್ಕೆ ಅಲ್ಲಿ ವಿದ್ವಾಂಸರು ಇದ್ರು ಅನುಷ್ಠಾನದ, ಅವ್ರನ್ನ ಕರೆದು ಕೇಳಿದ. ಮೇಡೆ ಅಷ್ಟಾವಕರು ಬಂದ್ರು, ಎಲ್ಲ ನಿಮಗೆ ದೃಷ್ಟಾಂತ ಗೊತ್ತಿದೆ. ಅಪ್ಪ, ಅಲ್ಲಿ ಅದು
ಇದು ತೋರಿದ್ದನು ಸತ್ಯನ ಅಂತ ಯಾವುದರಿಂದ ಗೊತ್ತು ಮಾಡ್ಕೊಂಡಿ ನೋಡು, ಅದೊಂದ ನೀನು. ಇವೆರಡು ಸುಳ್ಳ, ನಿನ್ಗೆ ಅನುಭವ ಆಗೈತಿಲ್ಲ, ಅದೊಂದ ಸತ್ಯ. ಇಲ್ಲ ಇವೆರಡು ಸತ್ಯನ, ಇವಾಗ ಸಾಕ್ಷಿಯಾಗಿ ನೀನ್ ನಿಂತು ನೋಡಿ ಎಲ್ಲ ನೀನೊಬ್ಬನ ಸತ್ಯ. ಅವು ಯಾವ ನಿನ್ನ ಸ್ವರೂಪ ಅಲ್ಲ ಅಂತ ಹೇಳಿದ. ಆಗ ಎತ್ತರದಲ್ಲಿ ಬಂಧಿ ಮನೆಯಲ್ಲಿ ಬೇಡಿ ಬಿದ್ದವನು ಕನಸಿನಲ್ಲಿ ರಾಜಾದಿರಾಜನಾಗಿ ಯಾರಿಗೂ ಒಬ್ಬರಿಗೆ ಬಂದಿಖಾನೆಗೆ ಹಾಕಿದ್ರು, ಜೈಲಿಗೆ ಹಾಕಿದ್ರು. ಬಂದಿಖಾನೆ ಬಂದಿ ಮನೆ ಅಂತಂದ್ರೆ ಜೈಲು, ಜೈಲಿಗೆ ಹಾಕಿದ್ರು. ಅವನು ಬೇಡಿ ಹಾಕಿದ್ರು. ಕನಸಲ್ಲಿ ರಾಜಾದಿರಾಜನಾಗಿ ಅವನು ಮಲ್ಕೊಂಡಾಗ ರಾಜಾದಿರಾಜನಾಗಿ ಯುದ್ಧದಲ್ಲಿ ಸಾವಿರಾರು ವೀರರನ್ನು ಕೈ ಸೆರೆ ಹಿಡಿದು ತಂದಂತೆ ಆಗಿ ನಲಿಯುತ್ತಿರಬಹುದು. ಕನಸಿನೊಳಗೆ ಅವನು ಆಕ್ಚುಲಿ ಕಳ್ಳ, ಅವನು ಹಿಡಿದು ಬಂದಿಖಾನೆಗೆ ಹಾಕ್ಯಾರ. ಆದ್ರೆ ಅವನು ಮಲ್ಕೊಂಡಾಗ ಅವನ ಕನಸು ರಾಜಾದಿರಾಜನಾಗಿ ಯುದ್ಧದಲ್ಲಿ ಸಾವಿರಾರು ವೀರರನ್ನು ಕೈ ಸೆರೆ ಹಿಡಿದು ತಂದಂತೆಯಾಗಿ ನಲಿಯುತ್ತಿರಬಹುದು. ಎತ್ತರದ ಪಂಡಿತನು ಕನಸಿನ ಮಂಕನಾಗಿರಬಹುದು. ಎತ್ತರದೊಳಗೆ ಪಂಡಿತ ಇದ್ದವ ಕನಸಿನೊಳಗನು ಪಂಡಿತನಾಗ್ಬೇಕಂತೇಳಿ ನೇಮಿಲ್ಲ. ಮತ್ತೆ ಈ ಎತ್ತರದ ವಾಸನ ಕನಸಾಗಿತ್ತು ಅಂದ್ರೆ ಪಾಪ ಆಮ್ಯಾಕ ದಾಂಡ ಆಗ್ತಿದ್ರಿ ಅಲ್ಲೇ. ಇಲ್ಲಿ ಶತಾವಧಾನಿಗೆ ಅಲ್ಲಿ 3 ಮತ್ತು 4 ಎಷ್ಟೆಂಬುದು ಕೂಡ ನೆನಪಿಗೆ ಬಾರದೆ ಹೋಗಬಹುದು. ಇದನ್ನು ವಾಸನಾನ ಅಂತ ಹೆಂಗ್ ನಂಬ್ತೀರಿ? ಅತ್ಯಂತ ವಿದ್ವಾನವ, ಎಲ್ಲೇ ಎತ್ತರದ ವಸ್ತುಗಳಿಗೆ ದೊಡ್ಡ ಪಂಡಿತ, ಕನಸಿನೊಳಗ ಧನ ಕಾಯವಾಗ. ಇದ್ರ ವಾಸನೆಗೂ ಅದ್ರ ವಾಸನೆಗೂ ಏನು ಸಂಬಂಧ? ಅವ ಅಲ್ಲಿನೂ ಪಂಡಿತನಾಗಿ ಇರ್ಬೇಕಾಗಿತ್ತಲ್ಲ. ಆಮ್ಯಾಕ ಅಲ್ಲಿ ದನಗಾಯಿ ಆದ, ಒಂದಕ್ಕೊಂದು ಸಂಬಂಧ ಇಲ್ಲವು. ನೋಡಿ, ಇಲ್ಲಿ ಶತಾವಧಾನಿಗೆ ಅಲ್ಲಿ 3, 4 ಎಷ್ಟೆಂಬುದು ಕೂಡ ನೆನಪಿಗೆ ಬಾರದೆ ಹೋಗಬಹುದು. ಇದ್ರದ ಮೊರಲಿಟಿ ಏನು ಅಂದ್ರೆ, ವಿಷಯಗಳ ಸ್ವರೂಪವು ಹೇಗೆ ಈ ಎರಡವಸ್ಥೆಗಳಲ್ಲಿಯೂ ಮಾರ್ಪಡಬಹುದೋ, ಅವುಗಳ ಅರಿವುಗಳು ಹೇಗೆ ಅತ್ಯಂತ ವಿರುದ್ಧವಾಗಿ ಬೇರ್ಪಡಬಹುದೋ, ಹಾಗೆಯೇ ಸುಖ ದುಃಖಗಳು ಅತ್ಯಂತವಾಗಿ ಪರಸ್ಪರ ವಿರುದ್ಧವಾದ ರೀತಿಯಿಂದ ಆಯಾ ಅವಸ್ಥೆಗಳಲ್ಲಿ ತೋರಿಕೊಳ್ಳಲು ಯಾವ ಅಡ್ಡಿಯೂ ಇರುವುದಿಲ್ಲ. ಇದ ಮಾಡಲಿ. ಕನಸಿನೊಳಗ ಈಗ ಇರ್ಬೇಕಂತ ನೇಮಿಲ್ಲ, ಎತ್ತರದೊಳಗನು ಹಾಗೆ ಇರ್ಬೇಕಂತ ಏನ್ ನೇಮಿಲ್ಲ. ಅದಕ್ಕೂ ಇದಕ್ಕೂ ಸಂಬಂಧನ ಇಲ್ಲ. ನೋಡಿ, ಪಂಡಿತ ವಿದ್ವಾನ್ ಇದ್ದವ ಅಲ್ಲೇ ದನಗಾಯಿ ಆಗಿರ್ಬೋದು. ಎತ್ತರದೊಳಗೆ ದನಗಾಯಿ ಆದವನು ಇಲ್ಲೇ ಹೈಕೋರ್ಟ್ ಜಡ್ಜಿ ಆಗಿರ್ಬಹುದು. ಕನಸಿನೊಳಗೆ ಎತ್ತರದೊಳಗೆ ಅವ ದನ ಕಾಯವ. ಇಲ್ಲಿ ನೋಡಿ, ಇಲ್ಲಿ ಬಂದಿಖಾನೆಯೊಳಗೆ ಹಾಕಿದ್ ಬೇರೆ ಹಾಕೊಂಡವ ಮಲ್ಕೊಂಡಾಗ ಅವನು ರಾಜನ ಯುದ್ಧದಲ್ಲಿ ಸಾವಿರಾರು ವೀರ ಸೈನಿಕರನ್ನ ಕೈ ಸೇರಿ ಹಿಡಿದು ತಂದಷ್ಟು ಖುಷಿಯಾಗಿ ಪಡ್ಲಿಕ್ಕತ್ತಿದ್ನಲ್ಲ. ಅದ್ರಾಗ ಬಂದಿಖಾನ್ಯಾಗ ಬಿದ್ದದ್ದಷ್ಟ ಖರೇರಿ, ಆ ಕನಸಿನಾಗ ತೋರಿದ್ದು ಸುಳ್ಳು ಅಂತಾನೆ. 2 ಸುಳ್ಳ ಇವು. ಯಾರ ದೃಷ್ಟಿಯಿಂದ? ಅನುಭವದೊಳಗೆ 2 ಸುಳ್ಳ. ಎತ್ತರಕ್ಕೆ ಯಾಕೆ ಅಭಿಮಾನ್ರಿ? ಬರೀ ಒಂದು ಅವಸ್ಥೆಯನ್ನು ಅಭಿಮಾನದಿಂದ ನೋಡಿದ್ರೆ ಅದು ಪೂರ್ಣ ದೃಷ್ಟಿ ಆಗ್ತದೆ, ಪರಮಾರ್ಥ ತತ್ವಕ್ಕೆ ಹೊಂದುವುದಿಲ್ಲದು. ಅಂದ್ರೆ ವಿಷಯಗಳ ಸ್ವರೂಪವು ಹೇಗೆ ಈ 2 ಅವಸ್ಥೆಗಳಲ್ಲಿಯೂ ಮಾರ್ಪಡಬಹುದು. ವಿಷಯಗಳ ಪ್ರವರ್ತತೆ ಹೇಗಿರ್ತತಿ? 2 ಅವಸ್ಥೆಗಳಿಗೆ ಮಾರ್ಪಾಡ ಒಂದೇ ಬರ್ತಾವ. ಇಲ್ಲಿ ಹೀಗಿದ್ದದ್ದು ಅಲ್ಲಿ ಹಾಗೆ ಇರ್ಬೇಕಂತೇಳಿ ಇನ್ನೇನಿಲ್ಲ. ಅವುಗಳ ಅರಿವುಗಳು ಹೇಗೆ ಅತ್ಯಂತ ವಿರುದ್ಧವಾಗಿ ಬೇರ್ಪಡಬಹುದೋ, ಅವುಗಳ ಅರಿವು ಕೂಡ ಅತ್ಯಂತ ವಿರುದ್ಧವಾಗಿ ಬೇರ್ಪಡ್ತಾವ. ಹಾಗೆ ಸುಖ ದುಃಖಗಳು ಅತ್ಯಂತ ಪರಸ್ಪರ ವಿರುದ್ಧವಾದ ರೀತಿಯಿಂದ ಆಯಾ ಅವಸ್ಥೆಗಳಲ್ಲಿ ತೋರಿಕೊಳ್ಳಲು ಯಾವ ಅಡ್ಡಿಯೂ ಇರುವುದಿಲ್ಲ. ಈಗ ತೋರ್ಬೇಕಂತ ನೇಮನೂ ಇಲ್ಲ.
ಮತ್ತೆ ಇದೆಲ್ಲರ ಅನುಭವದೊಳಗೂ ಐತೋ ಅಥವಾ ಬರೀ ಶಾಸ್ತ್ರ ಅಷ್ಟೇ ಹೇಳ್ತಕ್ಕ? ಇಲ್ಲೇ ಜನಕ ಮಹಾರಾಜ ರಾಜ ಆಗಿದ್ದ, ಕಾಣಿಸಿನೊಳಗ ಭಿಕ್ಷುಕ ಆಗಿದ್ದ. ಇಲ್ಲಿಂದ ಇಲ್ಲಿಗೆ ಅಲ್ಲಿ ವಿಷಯಾದಿಗಳು ಹೀಗೆ ಇರ್ಬೇಕಂತೇಳಿ ಏನೂ ನಿಯಮಿಲ್ಲ ಅಲ್ಲ. ಅದಕ್ಕೆ ಒಂದು ಅವಸ್ಥೆಯು ಮತ್ತೊಂದಕ್ಕೆ ಕಾರಣವೆಂದು ನಂಬುವುದಕ್ಕೆ ಯಾವ ಆಧಾರವೂ ಇಲ್ಲವೆಂಬುದು ಹಿಂದೆ 77, 78ನೇ ಇವತ್ತಿನೊಳಗೆ ವಿಸ್ತಾರವಾಗಿ ಹೇಳಿರುತ್ತೇವೆ. ಅವಸ್ಥೆಗಳನ್ನು ಅವಲೋಕನ ಮಾಡಿದಾಗ ಅದಕ್ಕೂ ಇದಕ್ಕೂ ಯಾವ ಸಂಬಂಧಾದಿಗಳು ಇಲ್ಲ. ಸಂಬಂಧ ಯಾವುದು ಅಂತ ನಾವು ಪರಿಗಣನೆ ತಗೋಬೇಕಾದ್ರ ಪರಮಾರ್ಥ ತತ್ವದ ಒಂದು ಬಗೆಯ ತೋರಿಕೆ ಅನ್ನುವುದನ್ನು ಯಥಾರ್ಥ. ಯಾತ್ರ ಸತ್ಯ, ಕನಸು ಸುಳ್ಳು, ಇದೆಲ್ಲ ಈ ಪರಮಾತ್ಮವಿನ ಒಳಸಂಚು. ಯಾವುದೋ ಎತ್ತರದ ಪರಮಾತ್ಮವಿನ ಒಳಸಂಚು, ಎತ್ತರದ ಬುದ್ಧಿಯ ಅಭಿಪ್ರಾಯ. ಅನುಭವದೊಳಗೆ ಹಂಗಿಲ್ಲ, ಇಲ್ಲದು ಏನೇನೋ ಕಲ್ಪನೆ ಮಾಡ್ಕೊತೇವೆ ನಾವು. ಪರಮಾರ್ಥದ ಒಂದೊಂದು ಬಗೆಯ ತೋರಿಕೆವು ಅಲ್ಲಿ ಹಾಗೆ ತೋರುತ್ತೆ, ಇಲ್ಲಿ ಹೀಗೆ ತೋರುತ್ತೆ. ಎತ್ತರದೊಳಗೆ ಈಗ ಇರ್ಬೇಕಂದ್ರೆ ಹೀಗೆ ತೋರುತ್ತೆ. ನಿನ್ನಿದ್ದದ್ದು ಇವತ್ತೈತಿ, ಕನಿಷ್ಠನೊಳಗೆ ನಿನ್ನಿದ್ದದ್ದು ಇವತ್ತಿಲ್ಲೇನ. ಅಲ್ಲಿಯ ಕಾಲ, ಅಲ್ಲಿಯ ದೇಶ, ಅಲ್ಲಿಯ ವಸ್ತುಗಳು ಎಲ್ಲವೂ ಯಥಾರ್ಥವಾಗಿನೇ ಇಟ್ಕೊಂಡಿರ್ತಾವೆ. ಇಲ್ಲಿ ಹಂಗ ಎತ್ತರದ ನಿಯಮದಂಗ ಒಂದು ಹಸು ಕರು ಹಾಕಬೇಕಾದ್ರೆ 9 ತಿಂಗಳ ಅಥವಾ 10 ತಿಂಗಳ ಅಂತ ಹೇಳ್ತಾರೆ. 9 ತಿಂಗಳ 9 ದಿನ 10 ದಿನ ಅಂತ ಹೇಳ್ತಾರೆ. ಅಲ್ಲಿನೂ 9 ತಿಂಗಳ 10 ದಿನಕ್ಕನ ಅದು ಕರು ಹಾಕಿರ್ತದೆ. ಅಲ್ಲಿ ಕಾಲಕ್ಕೂ ಇಲ್ಲಿ ಕಾಲಕ್ಕೂ ಯಾವ ಸಂಬಂಧನೂ ಇಲ್ಲ. ಅಲ್ಲಿ ಕಾಲ, ಅಲ್ಲಿ ದೇಶ ಎಲ್ಲವೂ ಭಿನ್ನ ಭಿನ್ನನೇ. ಅದಕ್ಕನ ಅವರು ಪರಮಾರ್ಥ ಒಂದು ಬಗೆಯ ತೋರಿಕೆ. ಪರಮಾರ್ಥ ಅದು ಪರಮಾರ್ಥದ ಒಂದೊಂದು ಬಗೆಯ ತೋರಿಕೆ ಅಂತ ಅಭಿಪ್ರಾಯ. ಆದ್ದರಿಂದ ಕನಸಿನ ಸುಖ ದುಃಖಗಳು ಎತ್ತರದ ಸುಖಗಳಿಗಿಂತ ಯೋಗ್ಯತೆಯಲ್ಲಿ ಒಂದಿಷ್ಟು ಕಡಿಮೆ ಇಲ್ಲ. ಕನಸಿನ ಸುಖವನ್ನು ಅನುಭವಿಸಬೇಕೆಂದಾಗಲಿ ದುಃಖವನ್ನು ಪರಿಹರಿಸಿಕೊಳ್ಳಬೇಕೆಂದಾಗಲಿ ಈಗ ಯಾರೂ ಗಮನಿಸುವುದಿಲ್ಲವೆಂಬುದು ನಿಜ. ಕನಸಿನ ಸುಖ ಎತ್ತರದಾಗ ತಂದು ಅನುಭವ ಮಾಡಕ್ ಬರುದಿಲ್ಲ. ಅಲ್ಲಿ ದುಃಖ ಪರಿಹಾರ ಮಾಡ್ಕೋಬೇಕಂತ ಇಲ್ಲಿ ಪ್ರಯತ್ನ ಪಟ್ಟರು ಅದು ಪರಿಹಾರ ಆಗೋದಿಲ್ಲ. ಇದು ಲಕ್ಷ್ಯಲ್ಲಿ ಆ ಅವಸ್ಥೆಯೊಳಗೆ ಏನೇನ್ ಇರ್ತದ ಆ ಅವಸ್ಥೆಗೇನ ಕಟ್ಟು ಬಿದ್ದಿರ್ತದ. ಎಂದು ಮತ್ತೊಂದು ಅವಸ್ಥೆ ಮೇಲೆ ಆರೋಪ ಮಾಡ್ಕೊಳ್ಳಿಕ್ ಬರೋದೇ. ಆದ್ರೇನು ಆ ಅವಸ್ಥೆಯಲ್ಲಿ ಸುಖ ಪ್ರಾಪ್ತಿಯಾಗಿಯೂ ದುಃಖ ನಿವೃತ್ತಿಯಾಗಿಯೂ ನಾವು ಇಷ್ಟೇ ಆಧಾರದಿಂದ ಹೆಣಗಾಡುತ್ತಿದ್ದೇವೆಂಬುದು ಅನುಭವ ಸಿದ್ಧವಾಗಿರುತ್ತದೆ. ಕನಿಷ್ಠನೊಳಗ ಇರುವ ಸುಖ ದುಃಖಾದಿಗಳು ಅಲ್ಲಿನೂ ಅಲ್ಲಿ ಸುಖ ದುಃಖ ಅನುಭವ ಮಾಡ್ತೇವೆ ಇಲ್ಲೋ, ಆ ದುಃಖ ಪರಿಹಾರ ಮಾಡ್ಕೊಳ್ಳೋದಕ್ಕಾಗಲಿ ಸುಖ ಪ್ರಾಪ್ತಿಗಾಗಲಿ ಎಷ್ಟು ಹವಣೆ ಹೋರಾಟ ನಡೆಸಿರ್ತೇವಲ್ಲ ನಾವು. ಅದಕ್ಕ ಆದ್ದರಿಂದ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದು ಇಷ್ಟೇ. ಎತ್ತರದ ಭೋಕ್ತೃ ಭೋಗ ಭೋಗ್ಯಗಳು, ಅದನ್ನು ನೋಡುವ ಚಿತ್ತ, ಇವು ಎತ್ತರವನ್ನು ನೋಡುವ ಸಾಕ್ಷಿಯನ್ನು ಬಿಟ್ಟು ಬೇರೆ ಇಲ್ಲ. ಇಲ್ಲಿ ಎತ್ತರದ ಭೋಕ್ತೃ ಭೋಗ ಭೋಗ್ಯಗಳು, ಅದನ್ನು ನೋಡುವ ಚಿತ್ತ, ಇವು ಎತ್ತರವನ್ನು ನೋಡುವ ಸಾಕ್ಷಿಯನ್ನು ಬಿಟ್ಟು ಬೇರೆಯಲ್ಲ. ಅಲ್ಲೇ ಕನಸಿನ ಭೋಕ್ತೃ ಭೋಗ ಭೋಗ್ಯಗಳು ಅವನ್ನು ನೋಡುವ ಚಿತ್ತ, ಇವು ಕನಸನ್ನು ನೋಡುವ ಸಾಕ್ಷಿಯನ್ನು ಬಿಟ್ಟು ಬೇರೆಯಲ್ಲ.
ಸಾಕ್ಷಿ ದೃಷ್ಟಿ ಒಂದೇ ಇರ್ತದಲ್ಲ. ಇವೆಲ್ಲವೂ ನಿಜವಾಗಿ ತಮ್ಮ ಸ್ವರೂಪದಿಂದ ಬರೀ ತೋರಿಕೆ. ಯಾತ್ರದಾಗರ ಇರ್ಲಿ, ಕನಸಿನದಾರ ಇರಲಿ, ಇವು ಬರೀ ತೋರಿಕೆ. ಅವು ಒಂದರಿಂದೊಂದು ಆಗುವುದಿಲ್ಲ. ಇದೆಲ್ಲವೂ ಸಾಕ್ಷಿಯ ಸ್ವರೂಪದಿಂದ ಬರೀ ಆನಂದವೇ. ಆ ರೂಪದಲ್ಲಿ ಯಾವ ದುಃಖವೂ ಎಂದೂ ತೋರಿಕೊಂಡದ್ದೇ ಇಲ್ಲ. ಬರೀ ಆನಂದ ರೂಪವಾಗಿರುವಂತಹ ಸ್ವಭಾವವನ್ನ ವಿವೇಕ ಮಾಡ್ಕೋಬೇಕು. ಬರೀ ಆನಂದ, ಯಾತ್ರದಾರ ಇರ್ಲಿ, ಸ್ವಪ್ನದಾರ ಇರ್ಲಿ, ನಿದ್ರೆದಾರ ಇರ್ಲಿ. ಯಾತ್ರದೊಳಗಾಗ್ಲಿ ಕನಿಷ್ಠಿನೊಳಗಾಗ್ಲಿ ಪ್ರಮಾತೃ ಪ್ರಮಾಣ ಅಥವಾ ಭೋಕ್ತೃ ಭೋಗ ಭೋಗ್ಯಗಳಿಂದೊಳಗೂಡಿ ಸುಖವನ್ನು ಹೊಂದಿದಂತೆ ಭಾಸಗೆ ಎರಡೂ ಅವಸ್ಥೆಗಳು. ಆದ್ರೆ ನಿದ್ರೆಯೊಳಗೆ ಏನಾದ್ರೂ ಭೋಕ್ತೃ ಭೋಗ ಭೋಗ್ಯ ಅಥವಾ ಪ್ರಮಾತೃ ಪ್ರಮಾಣ ಪ್ರಮೇಯಾದಿಗಳು ಇಲ್ಲ ಅಂದ್ರೆ ಅಲ್ಲಿ ಸುಖನೇ ಇಲ್ಲಿನ. ಆನಂದಕ್ಕ ಈ ಪ್ರಮಾತೃ ಪ್ರಮಾಣ ಪ್ರಮೇಯಾದಿಗಳ ಅವಶ್ಯಕತೆನೇ ಇಲ್ಲ. ಮತ್ತ ಆನಂದ ಮಾಡೋಣ, ಅದು ಆನಂದ ಮಾಡುವಂತದ್ದಲ್ಲ, ಪಡ್ಕೊಳ್ಳೋದಲ್ಲ, ತಗೊಳ್ಳೋದಲ್ಲ, ಕೊಡೋದಲ್ಲ, ವ್ಯವಹಾರ ಅಲ್ಲ. ಅದು ಆನಂದ ರೂಪನಲ್ಲಿ ಇದ್ದು ಬಿಡು. ಬಹಳ ವ್ಯತ್ಯಾಸದ ಇದು. ನಾವೇನ್ ತಿಳ್ಕೊಂಡಿವಿ, ಎತ್ತರದ ಪರಮಾತ್ಮ ಇಟ್ಟುಕೊಂಡು ನಾವು ಸುಖ ಪಡಿಬೇಕು, ದುಃಖ ಪರಿಹಾರ ಮಾಡ್ಕೋಬೇಕು ಅಂತ ಸತತ ಪ್ರಯತ್ನ ಮಾಡ್ತಿರ್ತೇವೆ. ಖರೆ ಅದು ಹಂಗಿಲ್ಲ. ಈ ಪರಮಾತೃತ್ವವನ್ನು ಕಳಿಸಿಕೊಂಡ್ರೆ ಸಾಕು, ನೀವು ಆನಂದ ಸ್ವರೂಪಿಗಳೇ. ದುಃಖ ಸುಖ ಇವುಗಳ ಭೇದ ಮಾಡಿಕೊಂಡು ಇಷ್ಟು ಬಳಲುವುದು ಈ ಪರಮಾತ್ಮನ ಎಷ್ಟು ಸಂಗ್ರಹ ಮಾಡ್ಕೋಣ ನಾವು. ಅಂತಃಕರಣ, ಇಂದ್ರಿಯ, ಜಗತ್ತು. ಅಲ್ಲೇ ನಿದ್ರೆಯೊಳಗ ಇವ್ ಯಾವಾರ ಇದ್ಕೊಂಡವೇನ್ರಿ? ಈ ಪರಮಾತ್ಮ ಆಗಲಿ, ಅಂತಃಕರಣ ಆಗಲಿ, ಇಂದ್ರಿಯಗಳಾಗಲಿ, ಇವು ಯಾವಾರ ಇದ್ದು ಅಂದ್ರೆ ಅದು ಸುಖನೂ ಅಲ್ಲ, ದುಃಖನೂ ಅಲ್ಲ. ಇವು ಎಲ್ಲ ಇವನ ಈ ಪರಮಾತ್ಮನ ಸುಖ ದುಃಖ ರೂಪದ ಸ್ವರೂಪ ಇವ್ ಎಲ್ಲಿರ್ತಾನ ಅಷ್ಟಲ್ಲ ಅಲ್ಲಿ ಇರುದ. ಅದು ಸುಖ ಅಂತ ಒಮ್ಮೆ ಅಂತಾನ, ದುಃಖ ಅಂತ ಒಮ್ಮೆ ಅಂತಾನ. ಇವೆಲ್ಲ ಇಲ್ಲದಕ್ಕೆ ಕಲ್ಪನೆ ಮಾಡ್ಕೊಂಡ. ನಿದ್ರೆಯೊಳಗ ಇವ್ರು ಯಾರು ಇಲ್ಲ, ಪರಮಾತ್ಮ ಇಲ್ಲ, ಪ್ರಮಾಣ ಇಲ್ಲ, ಪ್ರಮೇಯ ರಾಶಿ ಇಲ್ಲ. ಎಷ್ಟು ಆನಂದ ರೂಪವಾಗಿರ್ತೀವಿ ನಾವು. ಹಂಗಾರ ದುಃಖಕ್ಕೆ ಕಾರಣಿವ ಹೌದಲ್ಲ. ಇಷ್ಟರ ಮೇಲ್ನೋಟಕ್ಕೆ ಇಷ್ಟರ ತಿಳ್ಕೊಂಡ್ರೆ ಸಾಕು. ಇವೆಲ್ಲ ಬಿಟ್ಟಾಗ ಮಾತ್ರ ನಮ್ಗೆ ಸುಖ ಪ್ರಾಪ್ತಿ ಆಗ್ತತಿ ಅನ್ನೋದಷ್ಟರ ತಿಳ್ಕೊಂಡ್ರೆ ಸಾಕು ನಾವು ಪಾರಕ್ಕೆ. ಅಷ್ಟು ಬಿಟ್ರೆ ಅಭಿಮಾನ ಉಳಿಯುವುದಿಲ್ಲ. ಯಾತ್ರದ ಅಭಿಮಾನನೂ ಉಳಿಯುವುದಿಲ್ಲ, ಕನಸಿನ ಪರಮಾತ್ಮವಿಂದ ಉಳಿಯುವುದಿಲ್ಲ. ಈ ಪರಮಾತ್ಮವಿನ ಅಭಿಮಾನದಿಂದ ನಮಗೆ ಸುಖ ದುಃಖಾದಿಗಳು ಒಂದು ಅಡೆದಿರುವುದು. ಎಲ್ಲಿ ತಪ್ಪು ತಿಳ್ಕೊಂಡೇವು ನೋಡು, ಅಲ್ಲೇ ಪರಿಹಾರ ಮಾಡ್ಕೋಬೇಕ. ಸುಖ ದುಃಖಾದಿಗಳ ಇರುವಿಕೆಯನ್ನ ಇದ ಪರಮಾತ್ಮನ ಕಲ್ಪಿಸಿಕೊಂಡ. ಆನಂದ, ಬರೀ ಆನಂದದ ಸ್ವಭಾವದೊಳಗೆ ಇವು ಯಾವೂ ಇಲ್ಲ, ಅಲ್ಲಿ ಇದ್ಕೊಂಡಿಲ್ಲ. ಪರಮಾತ್ಮ ಆಗಲಿ, ಪ್ರಮಾಣ ಆಗಲಿ, ಪ್ರಮೇಯ ಆಗಲಿ, ಅಲ್ಲಿ ಯಾವ ಇಚ್ಛಾನೂ ಇರೋದಿಲ್ಲ. ಅವನಿಗೇನೆ ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷೋ ಅಂತರ್ಯಾಮಿ, ಏಷ ಯೋನಿ ಸರ್ವಸ್ಯ ಪ್ರಭವಾಪ್ಯಾಯೌ ಈ ಭೂತಾನಾಂ ಅಂತ ಮಂದಾರ. ಶ್ರುತಿ ಪ್ರಮಾಣಗಳು ಎಲ್ಲಿ ಬೇಕು ಅಲ್ಲಿ ಕೊಟ್ಟಿರ್ತಾರ, ನೋಡ್ಕೊಳಕ್ ಬೇಕಲ್ಲ. ಅವಗನ ಸರ್ವೇಶ್ವರ ಅಂತ ಕರೆದಿರೋದು ಸಾಕ್ಷಿಗೆ ಅಥವಾ ನಿದ್ರಾವಸ್ಥೆಗೆ.
ಅಲ್ಲಿ ಆನಂದ ರೂಪವಾಗಿರ್ತಾನವ. ಅದಕ್ಕೆ ನಿದ್ರೆಯಲ್ಲಿರುವ ಶುದ್ಧಾನಂದ ಅಂತ ವಿಷಯ. ಈವರೆಗೆ ನಾವು ಮಾಡಿರುವ ವಿಚಾರ ಪರಂಪರೆಯ ಫಲಿತಾಂಶವೇನೆಂಬುದನ್ನು ಈಗ ನೋಡಬಹುದಾಗಿದೆ. ಇರವು ಅರಿವುಗಳಲ್ಲಿ ಹೇಗೋ ಹಾಗೆ ಇಲ್ಲಿಯೂ ವಿಷಯದ ತೀರ್ಮಾನಕ್ಕೆ ನಮಗೆ ಬರೀ ನಿದ್ರೆಯೇ ಮುಖ್ಯ ಸಾಧನವಾಗಿರುತ್ತದೆ. ನಿದ್ರೆಯ ಯಥಾರ್ಥವಾಗಿರುವಂತಹ ಅನುಭವ ಯಾರಿಗಾಗಿರುತ್ತದೆ ನೋಡು. ನಾವು ನೇರವಾಗಿ ಸಾಕ್ಷಿ ಪರಿಚಯ ಕಟ್ಟಿ ಆತ್ಮಾನಂದದೊಳಗನ ಉಳ್ಕೊತಾನ. ನಿದ್ರೆಯ ಯಥಾರ್ಥವಾಗಿರುವಂತಹ ಅನುಭವ ಆಗುತ್ತೆ. ನಿದ್ರೆ ಮಾಡಿದ್ವಿ ಅಂತೇಳಿ ಏನ್ ತಗೊಂಡು ಮಾಡಿದ್ವಿ? ಮಾಡುವುದು ಕಾರ್ಯ, ಕ್ರಿಯೆ ಅಲ್ಲದ ಮಾಡುದು. ನಿದ್ರಿ ಮಾಡಿದ್ವಿ ಅಂತ ಹೇಳ್ತೇವೆ ನಾವು. ಏನು ಕ್ರಿಯಾ, ಯಾವ ಕರ್ಮ ಹೆಂಗ್ ಮಾಡಿದ್ವಿ ಅಲ್ಲೇ ನಿದ್ರಿನ? ಏನಾರ ಐತೇನ್ರಿ? ಏನಾರ ತಗೊಂಡ್ ಮಾಡಿದ್ವಿನ? ಈಗ ಒಬ್ಬ ಹೆಣ್ಣು ಮಗಳು ಒಂದು ಪಾಯಸ ಮಾಡ್ಬೇಕಾದ್ರೆ ಶಾವಿಗೆ ಪಾಯಸ ಮಾಡ್ಲಿಕ್ಕತ್ತಾರ ಅಂತ ಇಟ್ಕೊಳ್ಳಿ. ಅವಾಗ ಈಗ ಪಾತ್ರೆ ಬೇಕು, ನೀರು ಬೇಕು, ಅವು ಏನೇನು ಇರ್ತಾವಲ್ಲ, ಗೋಡಂಬಿ ಅವು ಇವು ಬೇಕು, ಬೆಲ್ಲ ಬೇಕು, ಸಿಹಿ ಬೇಕು, ಸಕ್ಕರೆಯಿಂದ ಮಾಡಿದ್ರೆ ಸಕ್ಕರೆ ಬೇಕು, ಮುಖ್ಯವಾಗಿ ಶಾವಿಗೆನೂ ಇರಬೇಕು. ಅದು ಹಾಲಿನೊಳಗೆ ಮಾಡೋದ್ರಿಂದ ಹಾಲು ಬೇಕು. ಆಮೇಲೆ ಆ ಎಮ್ಮಷ್ಟು ಹೊತ್ತಿಸಿ ಅಥವಾ ಗ್ಯಾಸ್ ಹೊತ್ತಿಸಿ ಅದ್ರ ಮೇಲೆ ಇಟ್ಟು ಅವೆಲ್ಲ ಈ ಕ್ರಿಯೆ ಹೌದಲ್ಲಿ. ಹಂಗ ನಿದ್ರಿ ಮಾಡಿವಲ್ಲ, ಏನ್ ತಗೊಂಡ್ ಮಾಡೇವಿ ನಾವು? ನಿದ್ರಿ ಮಾಡಿನ್ರಿ, ನಿದ್ದೆ ಬಹಳ ಸುಖದಿಂದ ನಿದ್ರಿ ಇತ್ತು ಬಿಡ್ರಿ, ಆರಾಮ ಆತು, ಆನಂದ ರೂಪದಾಗಿತ್ತು. ಏನ್ ತಗೊಂಡಾಗ ಆನಂದ ಆಗೈತಲ್ಲೇ? ಏನಾದ್ರು ತಗೊಂಡ್ ಮಾಡಿವ ನಿದ್ರಿನ? ಒಂದು ಪಾಯಸ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಸಲಕರಣೆಗಳು ಬೇಕು, ನಿಮಿತ್ತ ಅವ್ರು ಇರ್ಬೇಕ. ಅಲ್ಲಿ ಯಾರ ನಿಮಿತ್ತ? ಇಲ್ಲೇ ವಿಷಯದ ತೀರ್ಮಾನಕ್ಕೆ ನಮಗೆ ಬರೀ ನಿದ್ರೆಯ ಮುಖ್ಯ ಸಾಧನವಾಗಿರುತ್ತದೆ. ಆನಂದದ ದೃಷ್ಟಿಯಿಂದ ನೋಡುವಾಗ ನಿದ್ರೆಯನ್ನು ನಾವು ತಪ್ಪಾಗಿ ತಿಳಿದುಕೊಳ್ಳುವ ಸಂಭವವೇ ಬಹಳವಾಗಿರುತ್ತದೆ. ನಿದ್ರೆಯನ್ರಿ ಅದ್ಯಾಕೆ ಬರ್ತದೆ? ಏನದ ಅಜ್ಞಾನ ರೂಪದಿಂದ ಒಳಗೂಡೈತಿ. ಏನ್ ಬಹಳ ಕಲ್ಪನೆಗಳನ್ನು ಮಾಡ್ಕೊಂಡೇವೆ ನಿದ್ರಿ ಬಗ್ಗೆ. ಮತ್ತ ಮೇಲೆ ಸಮಾಧಾನಕ್ಕೆ ಎತ್ತರ ಮತ್ತು ಸ್ವಪ್ನಾದಿಗಳು ಅದ್ರ ಕಾರ್ಯ ಅಂತನೂ ಕಲ್ಪನೆ ಮಾಡ್ಕೊಂಡೇವೆ. ಗೌಡಪಾದ ಹೃದಯದೊಳಗೆ ಯಾವ ಕಾರ್ಯಕಾರಣ ಸಂಬಂಧ ಯಾವ ರೂಪದೊಳಗೆ ಎಂಥದ್ದು ನಿದ್ರಿಗೆ ಅಂತ ಬಹಳ ಮಾರ್ಮಿಕವಾಗಿ ಹೇಳ್ಕೊಂಡಾರಲ್ಲ. ಅದಕ್ಕೆ ಏಕೆಂದರೆ ನಿದ್ರೆ ಎಂಬುವುದು ಸುಖವಾಗಲಿ ದುಃಖವಾಗಲಿ ಇಲ್ಲದ ಬರೀಯದಾದ ಒಂದು ಸ್ಥಿತಿ ಎಂದೇ ನಮ್ಮ ಭಾವನೆ. ಈಗ ಹಿಂಗ್ ಭಾವನೆ ಮಾಡ್ಕೊಂಡೇವಲ್ಲ, ಅಲ್ಲಿ ಸುಖ ಇಲ್ಲ, ದುಃಖ ಇಲ್ಲ, ಪರಮಾತ್ಮ ಇಲ್ಲ, ಪ್ರಮೇಯ ಇಲ್ಲ, ಪ್ರಮಾಣಾದಿಗಳು ಇಲ್ಲ ಅಂತ ಭಾವನೆ ಮಾಡ್ಕೊಂಡೇವಲ್ಲ. ಇದು ನಿದ್ರಿ ಅನುಭವೇನ? ನಿದ್ರಿ ಹೆಂಗೈತಿ ಹಂಗ ನೋಡ್ಕೊಳಕ್ ಬಂದೇ ಇಲ್ಲ. ಅದ್ರ ಹಂಗ ಇರಾಕ ಬಂದೈತಿ, ಅದ್ರ ನೋಡಕ್ ಬಂದಿಲ್ಲ. ನೋಡ್ಬೇಕಾದ್ರೆ ಅಂತಃಕರಣ ಇವೆಲ್ಲ ಬೇಕಾಗತ್ತಲ್ಲ. ಇಂದ್ರಿಯಗಳ ಬೇಕು, ಅಂತಃಕರಣ ಬೇಕು, ಪರಮಾತ್ಮ ಬೇಕು. ಇವ್ಯಾವ ಅಲ್ಲಿ ವರ್ತಿಸೋದಿಲ್ಲ. ಅಲ್ಲಿಲ್ಲ, ಇಲ್ಲಿವು. ಮತ್ ಯಾವ್ದರಿಂದ ನೋಡ್ಕೊಂಡಿರಿ ನಿದ್ರಿನ? ನಿದ್ರಿ ನೋಡಕ್ ಬರ್ತೈತೆ? ನಿದ್ರಿ ಸ್ವರೂಪನ ಗೊತ್ತಿಲ್ಲ ನಮಗ. ಅದನ್ನು ಭಾವನಾತ್ಮಕವಾಗಿ ಭಾವಿಸ್ಕೊಳ್ಳಿ ಪದ್ಧತಿನ. ಅದರೊಳಗಿರುವ ನಿದ್ರೆ ಎಂಬುದು ಸುಖವಾಗಲಿ ದುಃಖವಾಗಲಿ ಇಲ್ಲದ ಬರೀಯದಾದ, ಅದ್ರೊಳಗೆ ಏನಿಲ್ಲ, ಬರೀ ಪಾತ್ರ ಇದ್ದಂಗೈತಿ, ಒಂದು ಸ್ಥಿತಿ ಎಂದೇ ನಮ್ಮ ಭಾವನೆ. ಹಂಗೈತೇನದ? ಅಲ್ಲಿ ಏನಾದ್ರೆ ಅಭಾವ ಆಗೈತೆ ಅಂತೇಳಿ ಅನ್ಸೈತೇನ್ರಿ? ನಾವು ನಾನಿನ ರೂಪದೊಳಗೆ ಅಲ್ಲಿ ಇರೋದೇ ಇಲ್ಲ. ರಹಸ್ಯ ಅಲ್ಲಿ ಗೊತ್ತೇ ಆಗಿಲ್ಲ. ನಿದ್ರಿಯೊಳಗೆ ನಮಗ ಈ ಪರಮಾತ್ಮವಿನ ರೂಪ ಎಂದೂ ಇರುವುದಿಲ್ಲ. ಹಾಗಾದರೆ ಅಲ್ಲಿ ಎತ್ತರದಂತೆ ವಿಷಯ ಸುಖವಾಗಲಿ ವಿಷಯ ದುಃಖವಾಗಲಿ ಇರುವ ಸಂಭವವೇ ಇಲ್ಲವಾದ್ದರಿಂದ ಅಲ್ಲಿ ಸುಖ ದುಃಖಗಳಿಲ್ಲವೆಂದು ಹೇಳುವುದು ಕಲ್ಲಿಗೆ ಸುಖವಿಲ್ಲ
ಎಂದು ಹೇಳಿದಂತೆ ಅಪ್ರಾಪ್ತ ನಿಷೇಧವಾಗಿರುತ್ತದೆ. ಈಗ ಕಲ್ಲಿಗೆ ಸುಖ ದುಃಖಾದಿಗಳನ್ನ ಹೇಳಕ್ ಬರ್ತೇನ್ರಿ? ಹಂಗಾರ ನಿದ್ರೆ ಅಂದ್ರೆ ಕಲ್ಲೇನ್ರಿ? ಅಲ್ಲಿ ಯಾವ ವಿಷಯಾದಿಗಳಿಗೆ ಕಲ್ಲು ಅಲ್ಲ, ಏನೂ ಅಲ್ಲ. ಅದಕ್ಕೆ ಅಪ್ರಾಪ್ತ ನಿಷೇಧವಾಗಿರುತ್ತದೆ. ಇದೂ ಅಲ್ಲದೆ ಅಲ್ಲಿ ನಮಗೆ ಸುಖ ದುಃಖಗಳಿಲ್ಲವೆಂಬುದಕ್ಕೆ ಕಾರಣವೇನೆಂಬುದನ್ನು ತಿಳಿದುಕೊಳ್ಳದೆಯೇ ನಾವು ಈ ಮಾತನ್ನು ಆಡುತ್ತಿರುವೆವು. ಕಲ್ಲಿಗೆ ಸುಖ ಉಂಟಾಗುವ ಸಂಭವವೇ ಇಲ್ಲವಾದ್ದರಿಂದ ಅದಕ್ಕೆ ಸುಖವಿಲ್ಲ. ನಮ್ಮ ಆತ್ಮನಿಗೆ ಸುಖವೂ ಬರಬೇಕಾದ ಅವಶ್ಯಕತೆ ಇಲ್ಲವಾದ್ದರಿಂದ ನಮಗೆ ತನ್ನಿದ್ರೆಯಲ್ಲಿ ಸುಖವಿಲ್ಲ. ನಮ್ಮ ಆತ್ಮನಿಗೆ ಸುಖ ಏನಾರು ಬರಬೇಕು ಅಂತ ಸುಖದ ಸ್ವರೂಪ ಅದ. ಮೊದಲ ಸುಖದ ಸ್ವರೂಪ ಇದ್ದಾಗ ಮತ್ತೊಂದು ಸುಖ ಬಂದದಕ್ಕೆ ಸೇರ್ಕೊಳ್ಳುತ್ತೇನೆ. ಎಂತ ಕಲ್ಪನೆ ನೋಡ. ಎತ್ತರದಲ್ಲಿ ನಮಗೆ ಸುಖವಿದೆ ಎಂದು ನಾವು ಭಾವಿಸುವುದರಿಂದ ಅಲ್ಲಿ ನಮಗೆ ಸುಖವಿಲ್ಲವೆಂದು ಎತ್ತರದ ದೃಷ್ಟಿಯಿಂದ ಹೇಳಬಹುದಾದರೂ ಅಲ್ಲಿ ನಾವು ನಾನು ಎಂಬ ರೂಪದಿಂದ ಇರುವುದೇ ಇಲ್ಲ. ಇದು ಬಹಳ ಮುಖ್ಯ. ಈ ಸುಖ ದುಃಖ ಅಂತೇಳಿ ಏನವಲ್ಲ, ಇವು ಈ ನಾನತ್ವದ ಕಲ್ಪನೆಗಳೇ. ಯಥಾರ್ಥವಾಗಿ ಸುಖ ದುಃಖಾದಿಗಳು ಎಲ್ಲಿನೂ ಇದ್ದುಕೊಂಡಿಲ್ಲ, ಸ್ವತಂತ್ರ ಅಲ್ಲವ. ಇವು ಕಲ್ಪನಾ ಮಾಡ್ಕೊಂಡ. ಯಾವದ್ರಿ ಸುಖ? ನಮಗ ಒಂದು ಕಾಲದೊಳಗೆ ಇದು ಸುಖ ಅಂದದ್ದು ಮತ್ತೊಂದು ಕಾಲದಾಗ ಅದು ದುಃಖನ ಕೊಡ್ತದೆ. ಮತ್ತದು ಸುಖ ಅಂತೀರೇನ? ವಿಷಯಾದಿಗಳಲ್ಲಿ ಸುಖ ಐತಿ ಅಂತ ಬಗೆ ಬಗೆಯ ರೂಪದ ವರ್ಣನೆಗಳನ್ನ ನೋಡ್ರಿ. ಅದ್ಯಾಕ್ರಿ? ಹೊಟ್ಟೆ ಹಸಿವಾದಾಗ ಊಟ ಮಾಡಿದ್ರೆ ತೃಪ್ತನಾಗ್ತಿಲ್ಲ, ಸುಖ ಅಲ್ಲೇನದ? ಅದು ಸುಖನೇ. ಈ ರೂಪದ ಸುಖಗಳು ಪರಮಾತ್ಮವಿಗೆ ಸಂಬಂಧಪಟ್ಟಿರುವಂತಹದ್ದು. ಅವ್ರು ಹೇಳ್ತಾ ಇರೋದು ತತ್ವದೃಷ್ಟಿಯಿಂದೊಳಗೂಡಿರುವ ಸುಖ. ಅದಕ್ಕೆ ಪರಮಾನಂದ ಅಂತ ಕರ್ಕೊಂಡ್ರಿ. ಆ ಶಬ್ದ ಯಾವ್ದಾರ ಕರ್ಕೊಂಡಿರ್ತಾರ, ಆದ್ರೆ ಆ ಶಬ್ದಕ್ಕೂ ಅದಕ್ಕೂ ಯಾವ ಸಂಬಂಧನೂ ಇರೋದಿಲ್ಲ. ಆನಂದ ಅನ್ನೋದು, ಪರಮಾನಂದ ಅನ್ನೋದು ಯಥಾರ್ಥವಾಗಿ ಆ ಸುಖವನ್ನ ಅಥವಾ ಅನುಭವವನ್ನ ಹೇಳಲಿಕ್ಕೆ ಒಂದು ಶಬ್ದ ಬೇಕು. ನಾವು ಅನುಭವ ಸ್ವರೂಪರಾಗಿ ಇದ್ದದ್ದನ್ನ ಹೇಳಕ ಒಂದು ಶಬ್ದ ಬೇಕು. ಅದಕ್ಕೆ ಆ ಶಬ್ದ ಬಳಸಿಕೊಂಡ. ಆನಂದ ರೂಪ ಆನಂದವನ್ನು ಅನುಭವ ಮಾಡ್ತಿರ್ತಾನಲ್ಲ, ಅಲ್ಲಿ ಮತ್ತೆ ಮಾಡ್ತಿರ್ತಾನಲ್ಲ ಅಂತ ಹೇಳಬೇಕಾದಾಗ ಮತ್ತ ಮಾಡುವ ಬೇರೆ, ಆನಂದ ಒಂದು ಬೇರೆ ಅಂತ ಹೀಗೆ ಬರ್ತದೆ. ಅದರ ಸ್ವರೂಪಗೇನೆ ಇರ್ತಾರ. ನಾನು ಎಂಬ ರೂಪದಿಂದ ಅಲ್ಲಿ ಇರುವುದಿಲ್ಲ, ಬರಿಯ ಸುಖದ ರೂಪದಿಂದಲೇ ಇರುವೆವು. ಸುಖಕ್ಕೆ ಮತ್ತೆ ಸುಖವು ಎಲ್ಲಿಂದ ಏತಕ್ಕೆ ಬರಬೇಕು? ನಾವು ಬರೀ ಅಲ್ಲೇ ಸುಖ ರೂಪದಿಂದನೇ ಇರುತ್ತೇವೆ. ಯಾವುದೊಂದು ತಾಪತ್ರಯ ಇರಲ್ಲ. ತಾಪತ್ರಯ ಈ ಪರಮಾತ್ಮವಿಗಿರ್ತದೆ. ಲಕ್ಷಿದ್ರೆ ಸಾಕು. ಎಲ್ಲಿ ಪರ್ಯಂತರ ನಾನತ್ವ ಇಟ್ಕೊಂಡು ನಾನನ್ನ ಸಾಕಿಕೊಂಡಿರ್ತೇವೋ ಅಲ್ಲಿ ತನಕ ತಾಪತ್ರಯಗಳು ಬಿಡುದಿಲ್ಲ. ಅದಕ್ಕೆ ನಾವು ಅವ್ರು ಒಂದೇ ಒಂದು ಮಾತನ್ನ ಹೇಳಿದ್ರು, ಅಂತಃಕರಣಾದಿಗಳು ಬಾಧಿಸಿರ್ತಾವ ಜ್ಞಾನಿಗೆ. ಅಂತಃಕರಣಾದಿಗಳೇ ಇರುವುದಿಲ್ಲ ಅವನಲ್ಲಿ, ಯಾವ ವರ್ತಿಸುವುದೇ ಇಲ್ಲ. ವರ್ತಿಸಿದ್ರು ಅದರೊಳಗೆ ಯಾವ ಅಭಿಮಾನನೂ ಇರುವುದಿಲ್ಲ ಅವನಿಗೆ. ಅವೆಲ್ಲ ಹೇಗೆ ಬಳಸ್ಕೊತಾನವ? ಸುಟ್ಟ ಹಗ್ಗದಂಗ ಬಳಸ್ಕೊತಾನೆ. ಹಗ್ಗ ಸುಟ್ಟ ಹಗ್ಗ ಏನಾರ ಪ್ರಯೋಜನಕ್ಕೆ ಬರುತ್ತೆ ಅಂದ್ರೆ ಹಂಗೆ ಅಂತಃಕರಣಾದಿಗಳ ಯಾವ ಪ್ರಯೋಜನವನ್ನು ಜ್ಞಾನಿ ಪಡ್ಕೊಳ್ಳೋದಿಲ್ಲ. ಅದಕ್ಕೂ ಅನೇಕ ವಿಕ್ಷೇಪ ಸಮಾಧಾನಗಳದಾವ. ಅಲ್ರಿ, ಜ್ಞಾನಿಗಳು ನಮ್ಮಂಗ ಊಟ ಮಾಡ್ತಾರ, ಸ್ನಾನ ಮಾಡ್ತಾರ, ನಿತ್ಯ ಕರ್ಮ ಮಾಡ್ತಾರ ಅಂತ ಅನೇಕ ವಿಕ್ಷೇಪಗಳು ಅಲ್ಲಿನೂ ಇದ್ಕೊಂಡವ. ಅದು ನಮ್ಮ ದೃಷ್ಟಿ. ಅವ್ರಿಗೆ ಯಾವ ರೀತಿಯ ವಿಕ್ಷೇಪಗಳು ವಿಚಲಿತನೂ ಆಗೋದಿಲ್ಲ. ಅವ್ರು ಹೇಗಿರ್ತಾರ ಜ್ಞಾನಿಗಳು? ಮುಂಜಾನೆ ಏನೋ ಉಪನ್ಯಾಸ ಮಾಡ್ಕೋತ ಕೂತಿದ್ರು,
ಮುಂಜಾನೆ ಪರಂಪರಾ ಪ್ರಕಾರ ಅವರು ಹೇಳುವುದು, ಶಿಷ್ಯರು ಕೇಳುವುದು ಈಗ ನಡೆದಿರ್ತದ ಆಶ್ರಮದಾಗ. ಮಧ್ಯಾಹ್ನ 3 ಗಂಟೆ ಆದ್ರೂ ಹಂಗ ಆ ಉಪನ್ಯಾಸ ಹಂಗ ಕಂಟಿನ್ಯೂ ಆಗಿತ್ತು. ಈ ಶಿಷ್ಯ ವರ್ಗ ಹೋಗಿಗೆ ಅವ್ರವ್ರ ಮನೆಗೆ ಹೋಗಿ ಊಟ ಮಾಡಿ ಬಂದ ಕುಂದಿರ್ತಿದ್ರು. ಇವ್ರು ಹಿಂಗ ಕುಂತ ಹಿಂಗ ಹೇಳ್ತಿದ್ರು. ಒಂದು ವೇಳೆ ಅವರಿಗೆ ಪ್ರಮಾತೃವಿನ ಕಲ್ಪನಾ ಇತ್ತು ಅಂದ್ರ, ಅಥವಾ ಪ್ರಮಾತೃವಾಗೇನೆ ಹೇಳಾಕತ್ತೇನಿ ಅಂತ ತಿಳ್ಕೊಂಡಿದ್ರ ಹಸಿವೆ ಆಗ್ತಿತ್ತು ಅವ್ರಿಗೆ. ಮಧ್ಯಾಹ್ನ 3 ಗಂಟೆಕ ಅಚಾನಕ್ ನಾನು ಪ್ರಸಾದ ಮುಗಿಸ್ಕೊಂಡು ಹೋಗಿ ಕೂತಾವ. ನಾನು ಅಲ್ಲಿ ಅದೊಂದು ಪದ್ಧತಿ ಇತ್ತು. ಬೆಳಿಗ್ಗೆ ಯಾರು ನಾಷ್ಟ ತಂದು ಕೊಡ್ತಾರ ಅವ್ರ ಮನೆಯ ಪ್ರಸಾದ ಅಂತ ಇತ್ತು. ಆದ್ರೆ ಅವತ್ತೇನಾಗಿತ್ತು, ಅವ ಹಿಂದಿನ ದಿನ ಅದನ್ನ ಸಂಚಾಲಕ ಇಂಥವ್ರ ಮನಿ ಪ್ರಸಾದ ಅಂತ ಹೇಳೋದನ್ನು ಮರೆತು ಬಿಟ್ಟಿದ್ದವ. ಮರಿವಿಷ್ಟಿಲ್ಲ ನೋಡು. ಮಧ್ಯಾಹ್ನ 3 ಗಂಟೆ ತನಕ ಹಂಗ ಶಾಸ್ತ್ರ ನಡೆದತ್ ನೋಡ್ರಿ. ನಾವು ಮನೆಯಿಂದ ನಾಷ್ಟ ಮಾಡ್ಕೊಂಡು ಹೋಗಿ ಶಾಸ್ತ್ರ ಕುಸ್ತಿದ್ವಿ. ಬಟ್ ಇಷ್ಟುತನ ಕೇಳಿದ್ವಿ. ಆಮೇಲೆ ಎದ್ದು ನಾವು ಮತ್ತೆ ಹಸಿವಾದ ತಕ್ಷಣ ಹೋಗಿ ಮನೆಗೆ ಹೋಗಿ ಊಟ ಮಾಡಿ ಮತ್ತೆ ಬಂದ್ವಿ. ನಾವು ಭಾನುವಾರ ರಜೆ ಇತ್ತು ನಮಗೂ. ನಾವು ಬಂದಲ್ಲೇ ಕೂತ್ವಿ. 3 ಗಂಟೆಗೆ ಯಾರೋ ಒಬ್ಬರು ಪುಣ್ಯಾತ್ಮರು ಅಪ್ಪ ಅವರು ಪ್ರಸಾದ ಆಗಿತ್ತಿಲ್ರಿ ಅಂತ ಕೇಳಿದ್ರು. ಹೌದಲ್ಲೋ ಅಂದ್ರ ಅವ್ರು ನೋಡ. ಅವಾಗ ಬಂತ ಅವ್ರಿಗೆ ಪ್ರಜ್ಞೆ, ಪ್ರಮಾತೃವಿನ ಪ್ರಜ್ಞೆ ಅವಾಗ. ಹೌದಲ್ಲೋ ಬಸವರಾಯ ಏನಾಯ್ತು ಅಂದ್ರು. ಇಲ್ಲಪ್ಪ, ಕಂತಿ ಭಿಕ್ಷೆ ಮಾಡ್ಕೊಂಡ್ ಬಂದದ್ದು ರೊಟ್ಟಿ ಅವು ಜೋಳಿಗೆ ಉಳಿದನ್ನ ಒಗದೇವಿ, ಅವು ಅಷ್ಟ ಉಳಿದವು. ನಾವು ಮತ್ತೆ ನಿಮ್ಮದು ಪ್ರಸಾದ ಬಂದಿರ್ತೈತಿ, ಪ್ರಸಾದ ಮಾಡಿರ್ತೀರಿ ಅಂತ ನಾವು ಕಂತಿ ಭಿಕ್ಷೆ ಮಾಡ್ಕೊಂಡ್ ಬಂದದ್ದನ್ನೆಲ್ಲ ತಿಂದ್ಬಿಟ್ಟೇವಿ. ಅವನ್ನ 2 ರೊಟ್ಟಿನ ನೀರಾಗ ಅದ್ದಿ ಅದ್ರ ಮೇಲೆ ಒಂದ್ ಸ್ವಲ್ಪ ಖಾರ ಪುಡಿ ಹಾಕೊಂಡು ತಿಂದ್ಬಿಟ್ರು ನೋಡ್ರಿ. ಆಶ್ಚರ್ಯ ಆತ. ನಾವು ಎಲ್ಲರೂ ಇಲ್ರಿ ಮಾಡಿಸ್ಕೊಂಡು ಶಾಸ್ತ್ರ ಮಾಡಿಸ್ಕೊಂಡ್ ಬರ್ತೇವಿ ಅಂತಂದ್ರು ಅಂದ್ರು. ಅದನ್ನ ತಿನ್ಬೇಕಾಗೈತಿ ಇವತ್ತು ಸಾಧುವರ್ಜನ ಮಾಡಿದಾಗ. ಅದನ್ನ ನನ್ನ ಪ್ರಸಾದನ ತಿನ್ನಪ್ಪ ಅಂತ ಹೇಳ್ಯಾನವ. ಅದಕ್ಕೆ ಹಂಗೈತಿ. ಅದ ಬರ್ರಿ, ಯಾರು ಎಲ್ಲಿ ಎದ್ದು ಹೋಗ್ಬಾರ್ದು. ಅಷ್ಟೊತ್ತಿಗೆ ಮತ್ತ 5 ಗಂಟೆಯಿಂದ 6 ಗಂಟೆ ತನಕ ಮತ್ತೆ ನಿತ್ಯ ಶಾಸ್ತ್ರದ ಹಂಗಿರೋದ ನೋಡ. 3 ಗಂಟೆಗೆ ಬಿಟ್ರ ಅವ್ರವ ಬೆಳಿಗ್ಗೆ ಪ್ರಾರಂಭ ಆದ. ಮತ್ ಪ್ರಮಾತ್ರ ಆಗಿತ್ತಂದ್ರ ಅವ್ನು ಹಸಿವಿ ತರಿಸಿ ಹೇಳೋರಾಗ್ಲಿ ಅವ್ರು ಬಳಸ್ಕೊಂತಾರಷ್ಟ. ಅವ್ರಿಗೆ ಅದ್ರ ಬಗ್ಗೆ ಪ್ರಜ್ಞೆನೇ ಇರೋದಿಲ್ಲ. ಹಾಗನ ಇಲ್ಲೇ ನಾವು ನಿದ್ರಾವಸ್ಥೆಯನ್ನ ಯಥಾರ್ಥವಾಗಿ ಅನುಭವ ರೂಪದೊಳಗೆ ನೋಡಿಲ್ಲ. ಅದಕ್ಕಲ್ಲೇ ಆನಂದದ ಕೊರತೆ ಐತಿ ಅಂತ ಕಲ್ಪನೆ ಮಾಡ್ಕೊತೀವಿ ಪ್ರಮಾತ್ರ ದೃಷ್ಟಿಯಿಂದ. ಅದಕ್ಕೆ ಅಲ್ಲೇ ಬರೀ ಸುಖದ ರೂಪದಿಂದಲೇ ಇರುವೆವು, ನಾನೆಂಬ ರೂಪದಿಂದ ಅಲ್ಲಿ ಇರುವುದಿಲ್ಲ. ಸುಖಕ್ಕೆ ಮತ್ತೆ ಸುಖವು ಎಲ್ಲಿಂದ ಏತಕ್ಕೆ ಬರಬೇಕು? ಎತ್ತರದಲ್ಲಿ ನಾವು ಸುಖವೆಂದು ಕರೆಯುತ್ತಿರುವುದು ಬರೀ ಸುಖದ ಪ್ರತಿಬಿಂಬವುಳ್ಳ ವೃತ್ತಿಯು ನೋಡ್. ಎತ್ತರದೊಳಗೆ ಏನ್ ನಾವು ಸುಖ ಅಂತ ಕರ್ಕೊಂಡೇವಿ, ಅದು ಬರೀ ಸುಖದ ಪ್ರತಿಬಿಂಬ. ಸುಖನ ಅಲ್ಲದ, ಅದು ಪ್ರತಿಬಿಂಬವುಳ್ಳ ವೃತ್ತಿಯು. ಅದು ಅಂತಃಕರಣವಿದ್ದಾಗ ಮಾತ್ರ ಇರಬಲ್ಲದು. ಇದು ನೋಡ್ರಿ, ಜ್ಞಾನಿಗಳಿಗೆ ಅಂತಃಕರಣ ರಾಶಿ ಇರ್ತತಿ. ಆ ಅಂತಃಕರಣ ಇತ್ತಂದ್ರೆ ಅವ್ರಿಗೆ ಪಶುವೆ ಆಗಿದ್ದು ಗೊತ್ತಾಕಿತ್ತು. ಹಾಗ ಮುಂಜಾನೆ 7 ಗಂಟೆಗೆ ಪ್ರಾರಂಭ ಆಗಿರುವಂತ ಉಪನ್ಯಾಸ ಮಧ್ಯಾಹ್ನ 3 ಗಂಟೆವರೆಗೂ ನಡೆದ ನಮ್ಮ ಅನುಭವದೊಳಗದ ಹಂಗ ನೋಡಿವಿ ನಾವು ಅಂತ ಮಹಾತ್ಮರ. ಅದಕ್ಕೆ ಇಲ್ಲೇ ಅಂತಃಕರಣವಿದ್ದಾಗ ಮಾತ್ರ ಇರಬಲ್ಲದು. ಯಾವುದು? ಸುಖವೆಂದು ಕರೆಯುತ್ತಿರುವ ಬರೀ ಸುಖದ ಪ್ರತಿಬಿಂಬವುಳ್ಳ ವೃತ್ತಿಯು ಅಂತಃಕರಣ ಇದ್ದಾಗ ಮಾತ್ರ ಇರಬಲ್ಲದು. ಅದು ವಿಷಯವಿಲ್ಲದೆ ಇರಲು ಆರದು. ಅದಕ್ಕೆ ವಿಷಯಾದಿಗಳ ಬೇಕು. ವಿಷಯ ಸುಖನ ಸುಖ ಅಲ್ಲಿ. ನಿದ್ರೆಯಲ್ಲಿ ವೃತ್ತಿಯ ಸುಖವೇ ಆಗಿಬಿಟ್ಟಿರುತ್ತದೆ.
ನಿದ್ರೆಯಲ್ಲಿ ವೃತ್ತಿಯು ಸುಖವೇ ಆಗಿಬಿಟ್ಟಿರುತ್ತದೆ, ವಿಷಯವೂ ಸುಖವೇ ಆಗಿಬಿಟ್ಟಿರುತ್ತದೆ. ಆದ್ದರಿಂದ ನಿದ್ರೆಯಲ್ಲಿ ನಮಗೆ ಸುಖವಿಲ್ಲವೆಂಬುದು ನಿಜವಾದರೂ ಅಲ್ಲಿ ನಾವು ಅಂತಃಕರಣ ಸುಖ ವಿಷಯ ಎಲ್ಲವೂ ಸುಖವೇ ಆಗಿಬಿಟ್ಟಿರುತ್ತದೆ. ನಾನನ್ನುವುದು ಅಂತಃಕರಣ ಅನ್ನೋದು ಸುಖ ಅನ್ನೋದು ವಿಷಯ ಆಗಿದೆ, ಎಲ್ಲವೂ ಸುಖವೇ ಆಗಿಬಿಟ್ಟಿರುತ್ತದೆ. ಅಲ್ಲಿ ಪರಿಚ್ಛಿನ್ನ ದೃಷ್ಟಿ ಇಲ್ಲ. ಇಲ್ಲಿ ಆತ್ಮನು ಆನಂದಮಯನಾಗಿ ಆನಂದವನ್ನು ಭೋಗಿಸುತ್ತಿರುತ್ತಾನೆ ಎಂದು ಮಾಂಡುಕ್ಯ 5ನೇ ಮಂತ್ರದೊಳಗ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಸುಪ್ತಂ ಅಂತ ಹೇಳ್ಕೊಂಡ ನೋಡ್ರಿ. ಯತ್ರ ಸುಪ್ತೋ ನೋಡಿ ಯಾವ ರೂಪದಾಗ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಸುಪ್ತಂ. ಏನ್ ಮಾರ್ಮಿಕವಾಗಿರುವಂತ ಅಲ್ಲಿ ಸುಪ್ತ ಸ್ಥಾನಂ ಏಕೀಭೂತ ಅಂತ ಹೇಳ್ತಾರ ನೋಡ್ರಿ. ಮತ್ ಸುಪ್ತ ಸ್ಥಾನಂ ಏಕೀಭೂತ ಪ್ರಜ್ಞಾನಗನ ಏವ ಆನಂದಮಯೋ ಆನಂದಭು ತೇಜೋಮುಖ ಪ್ರಾಜ್ಞ ತೃತೀಯ ಪಾದ ಅಂತ ಹೇಳ್ಕೊತ ಬಂದ್ರ. ಪ್ರಾಜ್ಞ ತೃತೀಯ ಪಾದ ಎಷ್ಟು ಮಾರ್ಮಿಕ 12 ಶ್ಲೋಕದವ್ರಿ. ಮಾಂಡುಕ್ಯ ಉಪನಿಷತ್ತಿನಷ್ಟು ನೇರಾಗಿ ಆತ್ಮತತ್ವವನ್ನು ತಿಳಿಸಿದ ಗ್ರಂಥ ಮತ್ತೆ ಯಾವ ಉಪನಿಷತ್ನಲ್ಲಿ, ಯಾಕಂದ್ರೆ ಹೇಳ್ಯಾರ ಇಲ್ಲಂತಲ್ಲ, ಎಲ್ಲಾ ಉಪನಿಷತ್ನಗಳಿಗೂ ಆತ್ಮತತ್ವದ ಬಗ್ಗೆನೇ ಹೇಳ್ಯಾರ, ಆದ್ರೆ ಪರ್ಯಾಯ ರೂಪದಿಂದ ಇದನ್ನ ಬಳಸಿಕೊಂಡು ಸುತ್ತ ಹಾಕೊಂಡು ಬಂದಾರ. ಪ್ರಶ್ನೋಪನಿಷತ್ತಿನೊಳಗ ಆತ್ಮನನ್ನ ತಿಳಿಸಬೇಕಾದ್ರೆ ಪ್ರಾಣನನ್ನ ಬಳಸಿಕೊಂಡು ಪ್ರಾಣ ಅವನನ್ನ ಬಳಸಿಕೋತ ಬಂದು ಆತ್ಮ ಸ್ವರೂಪದೊಳಗೆ ನಿಲ್ಲಿಸ್ತಾರ. ಇಲ್ಲಿ ಅವಸ್ಥೆಗಳನ್ನು ಬಳಸಿಕೊಂಡ್ರೆ ಅಲ್ಲಿ ಪ್ರಾಣ ಅಂದ್ರೆ ಏನು, ಇಡೀ ವಿಶ್ವವೆಲ್ಲವನ್ನು ಆ ಮಹಾಪ್ರಾಣ ಹೇಗೆ ವ್ಯಾಪಿಸಿಕೊಂಡೈತಿ ಅದರಿಂದ ಒಡಗೂಡಿ ಆತ್ಮತತ್ವದ ಪ್ರಶ್ನೋಪನಿಷತ್ನೊಳಗೆ ಬಹಳ ಮಾರ್ಮಿಕ ಗ್ರಂಥನ. ಎಲ್ಲ ಉಪನಿಷತ್ತು ಎಲ್ಲವೂ ಅದನ್ನೇ ಬೋಧನೆ ಮಾಡುತ್ತೆ. ಆದ್ರೆ ಅವು ಬಳಸಿಕೊಂಡು ಬರ್ತಾವ. ಬೇರೆ 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 ಪ್ರಾಣವನ್ನು ಬಳಸಿಕೊಂಡವ, ಮನೋಆತ್ಮನನ್ನು ಬಳಸಿಕೊಂಡವ, ಬಳಸಿಕೊಂಡು ಬಂದು ಅಲ್ಲಿ ಮನೋಡ ಪಂಚಕೋಶ ಪ್ರಕ್ರಿಯೆಯೊಳಗ ಮತ್ತೆ ಹಂಗೆ ಬಳಸಿಕೊಂಡಿಲ್ಲ, ಹಂಗೆ ಬಳಸಿಕೊಂಡು ಬಂದಾನೆ ಆ ರೂಪದೊಳಗೆ ಬರ್ತಾವ. ಹೇಳ್ತಾವ ಬೃಹದಾರಣ್ಯಕ ಚಾಂದೋಗ್ಯ. ಆದ್ರೂ ಕೂಡ ಇಲ್ಲಿ ಯಥಾರ್ಥವಾಗಿ ಅಲ್ಲಿ ಮಾಂಡುಕ್ಯ ಉಪನಿಷತ್ತಿನೊಳಗ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ನೋಡು ಸುಸುಪ್ತಂ ಅಂತಾರ. ಸ್ವಪ್ನನೂ ಇಲ್ಲ ಅಲ್ಲಿ, ಸುಪ್ತಿಯೊಳಗೆ ಸ್ವಪ್ನ ಇಲ್ಲ, ಎಚ್ಚರಿಲ್ಲ. ಅದಕ್ಕೆ ಸುಸುಪ್ತ ಅನ್ಕೊಂಡು ಶ್ರುತಿಯು ಹೇಳಿರುವುದರ ಸ್ವಾರಸ್ಯವೇ ಇದು. ಎಚ್ಚರದಲ್ಲಿಯೂ ಕನಸಿನಲ್ಲಿಯೂ ನಮಗೆ ಆನಂದವು ಹೊಸದಾಗಿ ಬರಬೇಕಾಗಿರುತ್ತದೆ, ನಿದ್ರೆಯಲ್ಲಿ ಹಾಗಲ್ಲ. ನಾವೇ ಆನಂದ ಸ್ವರೂಪರಾಗಿರುತ್ತೇವೆ. ಅಲ್ಲಿ ಭೋಕ್ತೃ ಭೋಗ ಭೋಗ್ಯ ಎಲ್ಲವೂ ಒಂದೇ ಆಗಿರುತ್ತದೆ. ಆದ್ದರಿಂದ ಇದನ್ನು ಶುದ್ಧಾನಂದವೆಂದು ಕರೆಯಬಹುದು. ಬರೀ ನಿದ್ರೆಯನ್ನ ಗಾಢ ನಿದ್ರೆ ತರನಿದ್ರೆ ಅಂತ ಕರ್ಕೊಂಡಾರಲ್ಲ, ಅದನ್ನ ಯಥಾರ್ಥವಾಗಿ ಆನಂದ ಅಂತ ಕರೆಯಬಹುದು. ಯಾವ್ದಾರ ಏನಾರ ವಿಕ್ಷೇಪಗಳು ಅದವಿನಲ್ಲೇ ಏನಿಲ್ಲ. ಆದ್ರೆ ಅಜ್ಞಾನದಿಂದ ಕೂಡೈತಿ. ನಾವು ಏನ್ ಮಾಡಿದ್ರು ಎತ್ತರದ ಪ್ರಮಾತ್ರುವಿನ ಅಭಿಮಾನ ಕಳಿಸಿಕೊಂಡು ನಿಲ್ಲಕ್ ಸಾಧ್ಯನೇ ಇಲ್ಲ. ಬರೀ ಅದೇ ವಿಚಾರ, ಎತ್ತರದ ಪ್ರಮಾತ್ರ ಇಟ್ಟುಕೊಂಡ ವ್ಯವಹಾರ. ಇವರು ಭೋಕ್ತೃ ಭೋಗ ಭೋಗ್ಯ ಇವನು ಇಟ್ಕೊಂಡಾಗ ಅನುಭವ ಮಾಡಿದಾಗನ ಆಗತ್ತೆ ಅಂತ ಇವ್ರ ಕಲ್ಪನಾ ಆಗತ್ತೆ. ಇದು ಯಾವುದು ಅದಕ್ಕೆ ಸಂಬಂಧ ಇಲ್ಲ. ಆತ್ಮನಲ್ಲಿ ಈ ವಿಂಗಡಣೆ ಇಲ್ಲ. ಪ್ರಮಾತೃ ಪ್ರಮಾಣ ಪ್ರಮೇಯಾದಿಗಳ ವಿಂಗಡಣ ಇಲ್ಲ. ಅಖಂಡ ಅದ್ವಿತೀಯ ಅಂತಾನೆ ಹೇಳ್ತಾರೆ. ಹೇಳ್ಬೇಕಾದಾಗ ಅದ್ವಿತೀಯ ಅಂತಾನೆ ಯಾವಾಗ ಎರಡನೇದಿಲ್ಲದಂತಾನೆ ಹೇಳ್ತಾರ.
ಆದ್ರೆ ಎತ್ತರ ಪರಮಾತ್ಮವನ್ನು ಬಳಸಿಕೊಂಡು ಏನೇನೋ ಕಲ್ಪನೆ ಮಾಡ್ಕೊತಾನೆ. ಅದಕ್ಕೆ ಯಥಾರ್ಥವಾಗಿ ಇನ್ನ ನಿದ್ರೆಯು ದುಃಖ ಅಭಾವ ರೂಪವಲ್ಲ ಅನ್ನುವಂತ ವಿಚಾರ ಇದ್ದುಕೊಂಡಿದೆ. ಆ ವಿಚಾರವನ್ನ ನಾಳೆ ನಿಮಿಷ ಮತ್ತೆ ವಿವೇಕ ಮಾಡೋಣ ಅಂತ ಹೇಳಿ ಈ 4 ವಾಕ್ಪಾಲಿನ ಸದ್ಗುರು ಚರಣ ಕರ್ಷಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್.